ನಾಮಕ್ಕೆ ಸ್ತೋತ್ರವಾಗಲಿ. ದೇವ ನಿನ್ನಿದ್ದ ಹಾಗೆ ಇವತ್ತಿರುವ ಹಾಗೆ ನಿತ್ಯ ನಿರಂತರ ನಡೆಯಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿದ್ದವ್ರು ಮಾತ್ರ ಒಂದು ಹಲ್ಲೆಲೂಯಾ ಬಂದ್ರಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ಆಕ್ಚುಲಿ ಹಲ್ಲೆಲೂಯಾ ಅನ್ನೋದು ದೇವರ ಭಾಷೆ, ಪರಲೋಕದ ಭಾಷೆ. ಹಲ್ಲೆಲೂಯಾ. ಸೊ ಹಲ್ಲೆಲೂಯಾ ಅನ್ನೋ ಅರ್ಥ ಏನಂದ್ರೆ ದೇವರಿಗೆ ಮಹಿಮೆ ಆಗ್ಲಿ ಅಂತ. ಆಮೆನ್. ಹಲ್ಲೆಲೂಯಾ. ಆದ್ರೆ ಅದಕ್ಕೆ ಎದಕ್ಕೆಲ್ಲ ನಾವು ಬಳಸ್ತೀವಿ ನಾವು? ನಿಮ್ಮನ್ನ ಕರ್ಕೊಂಡ್ ಬರ್ಲಿಕ್ಕೆ, ನಿಮ್ಮನ್ನ ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ, ನಿಮ್ಮ ಗಮನ ಆ ಕಡೆ ಈ ಕಡೆ ಹೋಗದೇ ಇರ್ಲಿಕ್ಕೆ ಅವಾಗ ಹಲ್ಲೆಲೂಯಾ ಹಲ್ಲೆಲೂಯಾ ಅಂತ. ಆಮೆನ್. ಹಲ್ಲೆಲೂಯಾ. ಸೊ ಒಟ್ಟು ಹೆಂಗ ದೇವ ನಾವು ಮಹಿಮೆ ಹೊಂದಬೇಕು. ಹಲ್ಲೆಲೂಯಾ. ಚೆನ್ನಾಗಿದ್ದೀರಾ? ಸಂತೋಷವಾಗಿದ್ದೀರಾ? ಕರ್ತನಲ್ಲಿ ಯಾವಾಗ್ಲೂ ಹೆಂಗಿರ್ಬೇಕು? ಪಕ್ಕದಲ್ಲಿ ನೋಡಿ ಹೇಳಿ. ಇನ್ನೊಂದು ಮಾತು ಹೇಳಿ, ಅವ್ರ ಕೈ ಹಿಡಿದು ಅವ್ರ ಮುಖ ನೋಡಿ ಒಂದು ಮಾತು ಹೇಳಿ, ದೇವರು ನಿನ್ನ ತುಂಬಾ ಪ್ರೀತಿಸ್ತಾನೆ. ಅವ್ರ ಮುಖ ನೋಡಿ ಹೇಳಬೇಕು, ದೇವರು ನಿಮ್ಮನ್ನ. ಮನುಷ್ಯನ ಪ್ರೀತಿ ಶಾಶ್ವತ ಅಲ್ಲ, ಆದ್ರೆ ದೇವರ ಪ್ರೀತಿ ತುಂಬಾ ಶಾಶ್ವತ. ಆದ ಕಾರಣ ದೇವರು ಇದು ಒಳ್ಳೆ ದಿನವನ್ನ ಕೊಟ್ಟಿದ್ದಾನೆ, ಅದಕ್ಕಾಗಿ ದೇವರಿಗೆ ಸ್ತೋತ್ರವನ್ನ ಮಾಡುತ್ತೇನೆ. ಸೊ ಈ ತಿಂಗಳು ನಮಗೆ ಗೊತ್ತಿರೋ ಪ್ರಕಾರವಾಗಿ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾನೆ, ನಾನೇ ನಿನಗೆ ಸಹಾಯ ಮಾಡುತ್ತೇನೆ. ಹಲ್ಲೆಲೂಯಾ. ಸೊ ಈ ತಿಂಗಳು 30 ದಿನ ಇದೆ. ಸೊ 30 ದಿನದವರೆಗೆ ಈ ವಾಕ್ಯಗಳನ್ನ ದಿನನಿತ್ಯ ನಾವೇನ್ ಮಾಡ್ತಾ ಇರ್ಬೇಕು? ಅದನ್ನ ಪ್ರಾರ್ಥನೆ ಧ್ಯಾನ ಮಾಡ್ತಾನೆ ಇರ್ಬೇಕು. ಹಲ್ಲೆಲೂಯಾ. ಬೆಳಗ್ಗೆ ಎದ್ದ ಕೂಡಲೇ ಈ ವಾಕ್ಯದ ಧ್ಯಾನವನ್ನು ಮಾಡಬೇಕು. ಆಮೇಲೆ ಹಲ್ಲೆಲೂಯಾ. ಸೊ ಯಾವಾಗ ನಮ್ಮ ಬಾಯಿನಲ್ಲಿ ವಾಕ್ಯಗಳನ್ನ ಅರಿಕೆ ಮಾಡ್ತೀವೋ ಆಗ ದೇವರ ವಾಕ್ಯದ ಆ ಫಲಿತಾಂಶವನ್ನು ನಾವು ಏನ್ ಮಾಡ್ಲಿಕ್ಕಾಗತ್ತೆ? ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಆಮೇಲೆ ಹಲ್ಲೆಲೂಯಾ. ಅದಕ್ಕೆ ನಾವು ಯಾವಾಗ್ಲೂ ಬಾಯಿನಲ್ಲಿ ಏನ್ ಮಾಡ್ಬೇಕು? ದೇವರ ವಾಕ್ಯಗಳನ್ನ ಸಾರಬೇಕು. ಸಭೆಯಲ್ಲಿ ಕೂಡ ಅದಕ್ಕೆ ನಾವು ಏನ್ ಮಾಡ್ತೇವೆ? ಈ ಕೀರ್ತನೆಗಳನ್ನು ಯಾಕೆ ಓದಿಸ್ತೇವೆ ಅಂದ್ರೆ ನಮ್ಮ ಬಾಯಿನಲ್ಲಿ ದೇವರ ವಾಕ್ಯಗಳು ಬರಬೇಕು. ಯಾಕಂದ್ರೆ ಈ ಒಂದು ಸತ್ಯವೇದಕ್ಕೋಸ್ಕರ ಅನೇಕರು ಪ್ರಾಣ ತ್ಯಾಗ ಮಾಡಿದ್ದಾರೆ, ಕುಟುಂಬ ಜೀವಿತವನ್ನು ತ್ಯಾಗ ಮಾಡಿದ್ದಾರೆ, ಸೊ ತನ್ನ ಜೀವಿತವನ್ನ ತ್ಯಾಗ ಮಾಡಿದ್ದಾರೆ. ಇದು ಈಗ ಈಸಿಯಾಗಿ ನಮ್ಮ ಕೈಗೆ ಬಂದು ಸೇರಿದೆ. ಸೊ ಇದು ಈಸಿಯಾಗಿ ಬಂದಿದೆ ಅಂತ ಹೇಳಿ ಇದನ್ನ ನಾವೇನ್ ಮಾಡಬಾರ್ದು? ಅಲಕ್ಷ್ಯ ಮಾಡಬಾರ್ದು. ದೇವರ ವಾಕ್ಯವನ್ನು ಏನ್ ಮಾಡಬಾರ್ದು? ನಾವು ಅಲಕ್ಷ್ಯ ಮಾಡಬಾರ್ದು. ಆದಷ್ಟು ಮಟ್ಟಿಗೆ ದೇವರ ವಾಕ್ಯಗಳನ್ನ ಏನ್ ಮಾಡ್ಬೇಕು? ನಾವು ಓದುವಂತವರಾಗಿಯೂ ಕೇಳುವಂತವರಾಗಿಯೂ ನಾವು ಧ್ಯಾನ ಮಾಡುವಂತವರಾಗಿರ್ಬೇಕು. ಕುರಿಗಳು ನೋಡ್ತಾ ಇರ್ತೀರಾ, ಏನ್ ಮಾಡ್ತಾ ಇರ್ತಾವ? ಅದು ಮೆಳಕ್ ಆಗ್ತಾ ಇರ್ತಾವ. ವೆರಿ ಗುಡ್. ಹಲ್ಲೆಲೂಯಾ. ಕುರಿಗಳು ನೋಡ್ತಾ ಇರ್ರಿ, ಅದು ಯಾವಾಗ ಏನ್ ಮಾಡ್ತಾ ಇರತ್ತೆ? ಮೆಳಕ್ ಆಗ್ತಾ ಇರತ್ತೆ. ಸುಮ್ನೆ ಕುಂದಿರೋದಿಲ್ಲ ಅದು ಎಲ್ಲಾ ಕಡೆ ಹೋಗಿ ಏನ್ ಮಾಡತ್ತೆ? ಮೇಯ್ತಾ ಇರ್ತಾವ. ಸಿಕ್ಕುವಾಗ ಎಲ್ಲಿ ಮೇವು ಸಿಗುತ್ತೋ ಅಲ್ಲಿ ಹೋಗಿ ಏನ್ ಮಾಡತ್ತದ? ಗಪ್ 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 ಅಂತ ಹೇಳಿ ಕಿತ್ಕೊಂಡು ಗಂಟ್ಲಲ್ಲಿ ಇಟ್ಕೊಂಡು ಬಂದು ಬಿಡ್ತಾವ. ಬಂದು ಎಲ್ಲಿ ವಿಶ್ರಾಂತಿ ಸ್ಥಳ ಇದೆಯೋ ಅಲ್ಲಿ ಹೋಗಿ ಆರಾಮಾಗಿ ಕುಂತು ಆ ಗಪ್ ಗಪ್ ಅಂತ ತಗೊಂಡಿದ್ದನ್ನು ಮತ್ತೆ ಮೆಳಕು ಹಾಕೊಂಡು ಆರಾಮಾಗಿ ಅದು ಏನ್ ಮಾಡತ್ತೆ? ಮೆಳಕು ಹಾಕಿ 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 ನುಂಗತ್ತವೆ. ಆಮೇಲೆ ದೇವರ ಮಕ್ಕಳು ನಾವು ಕುರಿಗಳಾಗಿರ್ಬೇಕು. ದೇವರ ವಾಕ್ಯ ಸಿಗುವಾಗಲೆಲ್ಲ ತಗೊಂಡು ಮತ್ತೆ ಆ ವಾಕ್ಯವನ್ನ ಸಮಯ ಸಿಗುವಾಗಲೆಲ್ಲ ಕುತ್ಕೊಂಡು ಏನ್ ಮಾಡ್ಬೇಕು? ನಾವು ಧ್ಯಾನ ಮಾಡ್ಬೇಕು. ಹಲ್ಲೆಲೂಯಾ. ಆಗ ಅದನ್ನ ಒಂದು ರುಚಿ ನಮಗೆ ಗೊತ್ತಾಗುತ್ತೆ. ಆಮೇನ್. ಹಲ್ಲೆಲೂಯಾ. ಅದರ ಒಂದು ಸ್ವಾದ ನಮಗೆ ಗೊತ್ತಾಗುತ್ತೆ, ಮತ್ತೆ ಅದು ನಮ್ಮ ಜೀವಿತಕ್ಕೆ ಔಷಧಿಯಾಗಿ ಇರುತ್ತೆ. ಹಲ್ಲೆಲೂಯಾ. ಕರೆಕ್ಟಾ? ಊಟ ಹೆಂಗ್ ಮಾಡ್ತೀರಿ? ಚೆನ್ನಾಗಿ ಮೆಜ್ಜು ಮಾಡಿ ತಿಂದ್ರೆ ಒಳ್ಳೆ ಪಚನೆ ಆಗತ್ತೆ. ಆಮೇಲೆ ಹಂಗೆ ಗಪ್ ಗಪ್ ಅಂತ ನುಂಗಿದ್ರೆ ಆಮೇಲೆ ಹೊಟ್ಟೆ ಕೆಡತ್ತೆ, ಮತ್ತೆ ಏನೇನೋ ಆಗುತ್ತೆ. ಆಮೇಲೆ ಹಲ್ಲೆಲೂಯಾ. ಸೊ ಅದಕ್ಕೆ ನಾವು ಯಾವಾಗಲೂ ದೇವರ ವಾಕ್ಯಗಳನ್ನ ಹೆಂಗಿರ್ಬೇಕು? ಅದನ್ನು ರುಚಿ ನೋಡಿ ಸ್ವಾದಿಸಿ ಅದನ್ನು ತಿನ್ನುವಂತವರಾಗಿರಬೇಕು. ಮನುಷ್ಯನು ರೊಟ್ಟಿ ತಿಂದ್ರೆ ಮಾತ್ರವಲ್ಲ, ದೇವರ ಬಾಯಿಂದ ಹೊರಟು ಬರುವ ಪ್ರತಿಯೊಂದು ಮಾತಿನಲ್ಲಿ ಕೂಡ ಅವನು ಏನ್ ಮಾಡ್ತಾನೆ? ಬದುಕುವಂತವನಾಗಿದ್ದಾನೆ. ಹಲ್ಲೆಲೂಯಾ. ರೊಟ್ಟಿ ತಿಂದು ಬದುಕುವ ಎಷ್ಟು ಜನ ಇದ್ದೀವಿ? ಹೌದು, ರೊಟ್ಟಿ ತಿಂದ್ರೆ ಬದುಕ್ತೀವಿ. ಆದ್ರೆ ದೇವರ ಮಕ್ಕಳು ದೇವರ ವಾಕ್ಯದಿಂದ ಬದುಕ್ತಾ ಇದ್ದಾರೆ. ಹಲ್ಲೆಲೂಯಾ. ಆದ ಕಾರಣ ಈ ವಾಕ್ಯವನ್ನು ದಿನನಿತ್ಯ ಏನ್ ಮಾಡ್ಬೇಕು? ನೀವು ಧ್ಯಾನ ಮಾಡ್ಬೇಕು. ಹಲ್ಲೆಲೂಯಾ. ಒಂದು ವಾಕ್ಯವನ್ನು ಕೂಡ ನಾವು ಓದಿಕೊಳ್ಳೋಣ. 1ನೇ ಸಾಮುವೇಲನ ಗ್ರಂಥ
ಸಾರಿ, 2ನೇ ಸಾಮುವೇಲನ ಪುಸ್ತಕ 10ನೇ ಅಧ್ಯಾಯ 11 ಮತ್ತೆ 12ನೇ ವಚನಗಳನ್ನು ಓದಿಕೊಳ್ಳೋಣ. ಅರಾಮ್ಯರು ನನಗಿಂತ ಬಲವುಳ್ಳವರಾದರೆ ನೀನು ನನಗೆ ಸಹಾಯ ಕೊಡಬೇಕು. ಅಮ್ಮೋನನ ಮಕ್ಕಳು ನನಗಿಂತ ಬಲವುಳ್ಳವರಾದರೆ ನಾನು ಬಂದು ನಿನಗೆ ಸಹಾಯ ಮಾಡುವೆನು. ಬಲವಾಗಿರು. ನಾವು ನಮ್ಮ ಜನರಿಗೋಸ್ಕರವೂ ನಮ್ಮ ದೇವರ ಪಟ್ಟಣಗೋಸ್ಕರವೂ ಬಲಗೊಳ್ಳೋಣ. ಕರ್ತನು ನಮ್ಮ ದೃಷ್ಟಿಗೆ ಉತ್ತಮನಾದವನನ್ನು ಮಾಡಲಿ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ವಾಕ್ಯ ತುಂಬಾ ಚೆನ್ನಾಗಿದೆ. ಯೋವಾಬ ಮತ್ತೆ ಅವನ ತಮ್ಮನಾಗಿರುವಂತ ಅಬಿಸ, ಇವರಿಬ್ಬರಿಗೂ ಒಂದು ಒಡಂಬಡಿಕೆ ಮಾಡಿಕೊಳ್ಳುತ್ತಾ ಇದ್ದಾರೆ. ಆಮೇಲೆ ಯೋವಾಬ ಮತ್ತೆ ಅಬಿಸ ಇವರಿಬ್ರು ಏನ್ ಮಾಡ್ತಿದಾರ್ರಿ, ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುತ್ತಾ ಇದ್ದಾರೆ. ಆ ಒಡಂಬಡಿಕೆ ಏನಂತ ನಾವು ನೋಡೋದಾದ್ರೆ, ಸೊ ನಾವು ಯುದ್ಧಕ್ಕೆ ಹೋಗೋಣ. ಸೊ ಅಶ್ಶೀರಿಯರ ಒಂದು ಬಲ ಹೆಚ್ಚಾಗುವಾಗ ನೀನು ಬಂದು ನನಗೆ ಸಹಾಯ ಮಾಡಬೇಕು. ಅಮ್ಮೋನಿಯರ ಬಲ ಹೆಚ್ಚಾಗುವಾಗ ನಾನು ಬಂದು ನನಗೆ ಏನ್ ಮಾಡುತ್ತೇನೆ, ಸಹಾಯ ಮಾಡುತ್ತೇನೆ. ಹಲ್ಲೆಲೂಯಾ ಅಂತ ಹೇಳಿ ಇನ್ನೊಂದು ಮಾತನ್ನು ಕೂಡ ಹೇಳ್ತಾ ಇದ್ದಾನೆ, ಧೈರ್ಯವಾಗಿರು. ಏನಂತ ಹೇಳ್ತಾ ಇದ್ದಾನೆ, ಧೈರ್ಯವಾಗಿರು. ಯಾಕಂದ್ರೆ ಈ ಒಂದು ಯುದ್ಧ ಯಾರಿಗೋಸ್ಕರ, ನಮ್ಮ ಜನರಿಗೋಸ್ಕರನು ನಮ್ಮ ದೇವರ ಪಟ್ಟಣಗೋಸ್ಕರನು ಮಾಡುವಂತವರಾಗಿದ್ದೇವೆ. ಯುದ್ಧ ಯಾರಿಗೋಸ್ಕರಂತೆ, ನಮ್ಮ ಜನರಿಗೋಸ್ಕರ. ಅಲ್ಲೆಲ್ಲೂ ಕೆಲವೊಂದು ಸಂದರ್ಭಗಳು ಬರುವಾಗ, ಕೆಲವೊಂದು ಕಾರ್ಯಗಳು ಬರುವಾಗ, ಕೆಲವೊಂದು ಸನ್ನಿವೇಶಗಳು ಬರುವಾಗ ನಾವು ಧೈರ್ಯವಾಗಿ ನಿಂತುಕೊಳ್ಳಬೇಕಾಗತ್ತೆ. ಆಮೇಲೆ ಇಲ್ಲಿದ್ದೀರಾ ಸಂಕರದವರು? ಆಮೇಲೆ ಕೆಲವೊಂದು ಸನ್ನಿವೇಶಗಳು ಬರುವಾಗ ನಾವೇನ್ ಮಾಡ್ಬೇಕು, ಹಲ್ಲೆಲೂಯಾ, ಅವ್ರಿಗೂ ಏನಂತ ಮಾತಾಡ್ಬೇಕು, ನಾವು ಧೈರ್ಯವಾಗಿರು. ನಾವು ಇದು ಮಾಡೋದು ಯಾರಿಗೋಸ್ಕರ, ನಮ್ಮ ಜನರಿಗೋಸ್ಕರ, ನಮ್ಮ ಪೀಳಿಗೆಗೋಸ್ಕರ, ನಾಳೆ ನಮ್ಮ ಮಕ್ಕಳಿಗೋಸ್ಕರ, ನಾಳೆ ನಮ್ಮ ಮೊಮ್ಮಕ್ಕಳಿಗೋಸ್ಕರ ನಾವು ಇದನ್ನ ಮಾಡ್ಲಿಕ್ಕಿದ್ದೇವೆ. ಆದ ಕಾರಣ ಧೈರ್ಯವಾಗಿರುವಂತದ. ಒಂದು ಯುದ್ಧ ಬರ್ತಾ ಇದೆ, ಒಂದು ಸವಾಲು ಬರ್ತಾ ಇದೆ, ಶತ್ರು ಬರ್ತಾ ಇದ್ದಾನೆ, ಅವನನ್ನು ಮೀರಿಸೋದು ಕಷ್ಟ. ಅವ್ರ ಕಡೆ ಬಲ ಜಾಸ್ತಿ ಇದೆ. ಯಾಕಂದ್ರೆ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, 1ಕ್ಕೆ 2 ದೇಶದವರು ಸೇರಿ ಬರ್ತಾ ಇದ್ದಾರೆ. ಯಾರಿಗೆ? ದಾವೀದನ ವಿರೋಧವಾಗಿ. ದಾವೀದ ಯೋಬಾಬನ ಏನ್ ಮಾಡ್ತಿದ್ದಾನೆ, ಕರೆಗಳಿಸಿ ಇಡೀ ಇಸ್ರಾಯೇಲ್ ಸೈನಿಕನ ಏನ್ ಮಾಡ್ತಿದ್ದಾನೆ, ಕಳಿಸಿ ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ಆಗ ಯೋಬ ಎಷ್ಟು ಜ್ಞಾನವಾಗಿ ನಡೆದುಕೊಳ್ಳುತ್ತಾನಂದ್ರೆ ಅವನ ಸೈನಿಕವನ್ನು 2 ಭಾಗ ಮಾಡ್ತಾ ಇದ್ದಾನೆ. ಆಮೇಲೆ 2 ಭಾಗ ಮಾಡಿ 1 ಭಾಗವನ್ನ ತನ್ನ ತಮ್ಮನಾಗಿರುವಂತ ಅಬಿಯಾಸನ ಕೈನಲ್ಲಿ ಒಪ್ಪಿಸಿಕೊಡ್ತಾ ಇದ್ದಾನೆ. ಆಗ ಅವನಿಗೊಂದು ಮಾತು ಹೇಳ್ತಾ ಇದ್ದಾನೆ, ತಮ್ಮ ನೀ ಧೈರ್ಯವಾಗಿರು. ಯಾಕಂದ್ರೆ ಯೋವಾಬ್ ತುಂಬಾ ಧೈರ್ಯಶಾಲಿ. ಯೋವಾಬ ತುಂಬಾ ಧೈರ್ಯಶಾಲಿ. ಇಡೀ ಇಸ್ರಾಯೇಲ್ ನಲ್ಲಿಯೇ ಒಂದು ದೊಡ್ಡ ಒಂದು ಸೈನಿಕವನ್ನ ನಡೆಸಿಕೊಂಡು ಹೋಗುವಂತ ಜವಾಬ್ದಾರಿ ಯಾರಿಗಿದೆ? ಆ ಯೋವಾಬನಿಗಿತ್ತು. ದಾವೀದ ಆದ ಕಾರಣ ಯೋವಾಬನ್ ನಂಬಿ ಏನ್ ಕೆಲಸ ಬೇಕಂದ್ರೆ ಕೊಡ್ತಿದ್ದ. ಹಲ್ಲೆಲೂಯಾ. ಯಾಕಂದ್ರೆ ಅವನು ಹೋದ್ರೆ ಜಯ ಮಾತ್ರ ತಗೊಂಡ್ ಬರ್ತಾನಂತ ನಂಬಿಕೆ. ಹಲ್ಲೆಲೂಯಾ. ಆದ ಕಾರಣ ಅವನನ್ನ ಕಳಿಸ್ತಾ ಇದ್ದ. ಆದ್ರೆ ಯೋವಾಬನು ತನ್ನ ತಮ್ಮನಿಗೆ ಏನ್ ಮಾಡ್ತಿದ್ದಾನೆ, ಧೈರ್ಯ ತುಂಬಿಸ್ತಾ ಇದ್ದಾನೆ. ಇವತ್ತು ಈ ಕಾಲಮಾನದಲ್ಲಿ ನಾವು ಅದನ್ನೇ ಮಾಡ್ಬೇಕು. ಹಲ್ಲೆಲೂಯಾ. ನಾವೇನ್ ಮಾಡ್ಬೇಕು, ಅದನ್ನೇ ಮಾಡ್ಬೇಕು. ನಮ್ಮ ಕುಟುಂಬದವರಿಗೆ, ನನ್ನ ಬಂಧು ಬಳಗಕ್ಕೆ, ನನಗೆ ಸಂಬಂಧಪಟ್ಟವರಿಗೆ ನಾನು ಹೋಗಿ ಧೈರ್ಯ ತುಂಬಿಸುವಂತವನಾಗಿರ್ಬೇಕು. ಹಲ್ಲೆಲೂಯಾ. ಎಂತ ದೊಡ್ಡ ಸೈನ್ಯ ಬರಲಿ, ಎಂತ ದೊಡ್ಡ ವಿರೋಧ ಬರಲಿ, ಎಂತ ದೊಡ್ಡ ಕಷ್ಟಗಳು ಬರಲಿ, ನೀನು ಧೈರ್ಯವಾಗಿರೋ ಅಂತ ಹೇಳಿ ನಾವು ಹೋಗಿ ಧೈರ್ಯ ತುಂಬಿಸ್ಬೇಕು. ಅವ್ರೇನು ನಮಗೆ ಮಾಡೋಕ್ ಆಗೋದಿಲ್ಲ. ಹಲ್ಲೆಲೂಯಾ. ಅವ್ರೇನು ನಮಗೆ ಮಾಡೋಕ್ ಆಗೋದಿಲ್ಲ. ಯಾಕಂದ್ರೆ ಈ ಒಂದು ವೈರಾಗ್ಯವನ್ನು ನಾವು ತೋರಿಸೋದು ನಮ್ಮ ಜನರಿಗೋಸ್ಕರ, ನಮ್ಮ ಜನರ ರಕ್ಷಣೆಗೋಸ್ಕರ, ನಮ್ಮ ಜನರ ಬಚಾವ್ ಮಾಡೋಗೋಸ್ಕರ ಈ ಧೈರ್ಯವನ್ನು ತುಂಬಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರಿಯ ಮಕ್ಕಳೇ, ಇವತ್ತು ನಾವು ನಮ್ಮ ಊರಿಗೆ, ನಮ್ಮ ಒಂದು ಹಳ್ಳಿಗಳಿಗೆ, ನಮ್ಮ ಒಂದು ಪಟ್ಟಣಗಳಿಗೆ ಹೋಗುವಾಗ ಅಲ್ಲಿ ನಮ್ಮ ಜನರುಗಳಿಗೆ ವಿರೋಧವಾಗಿ ಬರುವಾಗ ಅಥವಾ ನಮ್ಮ ಜನರನ್ನೇ ವಿರೋಧವಾಗಿ ಬರುವಾಗ ದೇವರನ್ನು ನಂಬಿದ ಜನರಿಗೋಸ್ಕರ ನಾವು ಧೈರ್ಯವಾಗಿ ನಿಂತುಕೊಳ್ಳಬೇಕು. ಆಮೆನ್. ಹಲ್ಲೆಲೂಯಾ. ನಾವು ಒಬ್ಬರು ಧೈರ್ಯ ಪಡಿಸುವಾಗ ಇನ್ನೊಬ್ಬರು ಧೈರ್ಯ ಹೊಂದುತ್ತಾರೆ. ನಾವು ಧೈರ್ಯ ಕೆಡುವಂತ ಸಂತತಿ ಅಲ್ಲ, ಧೈರ್ಯ ಹೊಂದಿ ಧೈರ್ಯ ತುಂಬಿಸುವಂತ ಸಂತತಿಯಾಗಿದೆ. ಹಲ್ಲೆಲೂಯಾ. ಹೋಗಿ ಹೇಳ್ರಿ, ಧೈರ್ಯವಾಗಿರೋ. ಇದನ್ನ ನಾವು ಮಾಡೋದು ನಮ್ಮ ಜನರಿಗೋಸ್ಕರ, ನಮ್ಮ ಜನರ ರಕ್ಷಣೆಗೋಸ್ಕರ. ಹಲ್ಲೆಲೂಯಾ. ಇದರ ಮಹಿಮೆಯನ್ನು ನಾವು ಹಿಂದೆ ಕಾಣಲಿಕ್ಕಿದ್ದೇವೆ.
ಮಹಿಮೆ ನಾವು ಹಿಂದೆ ಕಾಣ್ಲಿಕ್ಕಿದ್ದೇವೆ. ವಾಕ್ಯ ಹೇಳ್ತಾ ಇದ್ದಾನೆ. ಸೊ ಇದನ್ನ ಮಾಡುವಾಗ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ 12ನೇ ವಚನ, ಬಲವಾಗಿರು, ಹಾ, ನಾವು ನಮ್ಮ ಜನರಿಗೋಸ್ಕರವೂ ನಮ್ಮ ಜನರಿಗೋಸ್ಕರವು ನಮ್ಮ ದೇವರ ಪಟ್ಟಣೆಗೋಸ್ಕರವು ಬಲಗೊಳ್ಳೋಣ. ಕರ್ತನು ತನ್ನ ದೃಷ್ಟಿಗೆ ಉತ್ತಮವಾದದನ್ನೇ ಮಾಡುವನು. ಯಾರನ್ನ ಅಲ್ಲಿ ಮಧ್ಯಸ್ಥನಾಗಿ ಇಟ್ಟಿದಾರ್ರಿ? ಅಲ್ಲಿ ಯಾರನ್ನ ಮಧ್ಯಸ್ಥನಾಗಿ ಇಟ್ಟಿದ್ದಾನೆ? ಯಾರನ್ನ ಮಧ್ಯಸ್ಥನಾಗಿ ಇಟ್ಟಿದ್ದಾನೆ ಅಲ್ಲಿ? ಯಾರನ್ನ? ಚೊರಾಗಿ ಹೇಳ್ರಲ್ಲ, ಯಾರನ್ನ ಮಧ್ಯಸ್ಥನಾಗಿ ಇಟ್ಟಿದ್ದಾರೆ? ದೇವರನ್ನ ಮಧ್ಯಸ್ಥರಾಗಿ ಇಟ್ಟಿದ್ದಾರೆ ಅಲ್ಲಿ. ಅಲ್ಲೇಲೂಯ. ದೇವರು ನಮ್ಮನ್ನು ನೋಡ್ತಾ ಇದ್ದಾನೆ. ಅಲ್ಲೇಲೂಯ. ನಾನು ಮಾತಾಡೋದನ್ನ ದೇವರು ನೋಡ್ತಾ ಇದ್ದಾನೆ. ನಾನು ಮಾಡುವ ಒಂದು ಕಾರ್ಯಗಳನ್ನು ದೇವರು ನೋಡ್ತಾ ಇದ್ದಾನೆ. ಸೊ ಆದ ಕಾರಣ ದೇವರು ತನ್ನ ದೃಷ್ಟಿಗೆ, ವಾಕ್ಯ, ದೇವರು ತನ್ನ ದೃಷ್ಟಿಗೆ ಉತ್ತಮವಾದದನ್ನ, ಒಳ್ಳೆದನ್ನ ಮಾಡ್ಲಿಕ್ಕಿದ್ದಾನೆ. ಯಾವಾಗ ನಾನು ಧೈರ್ಯವಾಗಿ ನಿಂತುಕೊಳ್ಳುವ, ನನ್ನಲ್ಲಿ ವೈರಾಗ್ಯ ಬಂದು ಧೈರ್ಯವಾಗಿ ನಿಂತುಕೊಳ್ಳುವಾಗ ದೇವರನ್ನು ನೋಡುತ್ತಾನೆ. ಪ್ರಿಯರೇ, ದೇವರ ವಾಕ್ಯ ಹೇಳ್ತಾ ಇದೆ, ನನ್ನನ್ನ ಮನುಷ್ಯರ ಮುಂದೆ ಅಲ್ಲಗಳೆಯುವವನ್ನ ನಾನು ಕೂಡ ಪರಲೋಕ ರಾಜ್ಯದಲ್ಲಿ ಅಲ್ಲಗಳೆಯುತ್ತೇನೆ. ನನ್ನನ್ನ ಮನುಷ್ಯರ ಮುಂದೆ ಗೌರವ ಪಡಿಸುವವನ್ನ ನಾನು ಕೂಡ ಪರಲೋಕ ರಾಜ್ಯದಲ್ಲಿ ಗೌರವ ಪಡಿಸುತ್ತೇನೆ. ನಾವು ಗೌರವ ಹೊಂದಿದವರಾಗಿರ್ಬೇಕಾ ಅಥವಾ ಗೌರವ ಕೆಡಿಸುವವರಾಗಿರ್ಬೇಕಾ? ಅಲ್ಲೇಲೂಯಾ. ಸೊ ನನ್ನ ಜನರ ಮುಂದೆ, ಈ ಸಮಾಜದ ಮುಂದೆ ಹೋಗಿ ನಾನು ಧೈರ್ಯವಾಗಿ ಹೇಳಬೇಕು, ನಾನು ದೇವರ ಮಗ. ದೇವರ ಸಹಾಯ ಮಾಡುತ್ತಾನೆ. ವಾಗ್ದಾನ ಹಂಗೆ ಇದೆ, ಹೆದರಬೇಡ ನೀನು. ಅಲ್ಲೇಲೂಯಾ. ನೀನು ಧೈರ್ಯವಾಗಿರು, ಇನ್ನೊಬ್ಬರ ಧೈರ್ಯ ಪಡಿಸು. ನೀನ್ ಹೆಂಗಿರ್ಬೇಕು? ಧೈರ್ಯವಾಗಿರ್ಬೇಕು. ಇನ್ನೊಬ್ರು ಏನ್ ಮಾಡ್ಬೇಕು? ನೀನು ಧೈರ್ಯ ಪಡಿಸಬೇಕು. ವಾಕ್ಯ ಹೇಳ್ತಾ ಇದೆ, ಧೈರ್ಯವಾಗಿರು. ಇದನ್ನ ಮಾಡೋದು ಯಾರಿಗೋಸ್ಕರ? ನಮ್ಮ ಜನರಿಗೋಸ್ಕರ ಮಾಡುತ್ತೇವೆ. ಅಲ್ಲೇಲೂಯಾ. ನಾಳೆ ನಮ್ಮ ಮಕ್ಕಳಿಗೋಸ್ಕರ ಮಾಡುತ್ತೇವೆ, ನಾಳೆ ನಮ್ಮ ಮೊಮ್ಮಕ್ಕಳಿಗೋಸ್ಕರ ಮಾಡುತ್ತೇವೆ. ನಾವು ಧೈರ್ಯ ಕೆಟ್ಟರೆ ನಾಳೆ ಅವರ ಹಾದಿ ಕೆಡುತ್ತಾರೆ. ನಾವು ಧೈರ್ಯವಾಗಿದ್ರೆ ಅವ್ರನ್ನ ಒಳ್ಳೆ ದಾರಿಯಲ್ಲಿ ನಡೆಸುವಂತವರ. ಎಷ್ಟು ವರ್ಷ ಬದುಕುತ್ತೇವೆ? 70 ಹೆಚ್ಚಿದ್ರೆ, ಬಲ ಹೆಚ್ಚಿದ್ರೆ 80. ಬೇಡ, ದೇವ್ರು ಕೊಟ್ಟ ಆಯುಷು 120 ವರ್ಷ ಅಂತ ಕೂಡ ಇಟ್ಕೊಳ್ಳೋದು. ಅಲ್ಲೆಲ್ಲೂಯ್ಯ. ಕಷ್ಟನೇ ಅಲ್ಲ, ನಮಗೆ ಗೊತ್ತಿರುತ್ತೆ ಅಷ್ಟು ವರ್ಷ ಬದುಕೋದು ತುಂಬಾ ಕಷ್ಟ ಅಂತ ಗೊತ್ತು. ಆದ್ರೂ ಕೆಲವೊಬ್ರು ಆಶೀರ್ವಾದ ಮಾಡುವಾಗ ಹೆಂಗ ಅಂತ ಆಶೀರ್ವಾದ ಮಾಡ್ತಾರೆ, 100 ವರ್ಷ ಚೆನ್ನಾಗಿ ಬಾಳು ಅಂತ. ಒಂದು ಆಸೆ ಎಲ್ಲರಿಗೂ, ಒಂದು 100 ವರ್ಷ ಬಾಳಲ್ಲಿ. ಅಲ್ಲೆಲ್ಲೂಯ್ಯ. ಎಷ್ಟೇ ವಯಸ್ಸಾಗಿದೆ ಅಂದ್ರೂ ಕೂಡ, 80 ವರ್ಷ ಆದ್ರೂ ಕೂಡ ಏನೋ ಆರಾಮಿಲ್ಲ ಅಂತ ಹೇಳಿದ್ರೆ ದವಾಖಾನೆ ಕರ್ಕೊಂಡು ಹೋಗಿರ್ತೀವ ಇಲ್ವಾ? ಅವ್ರಿಗೆ ಏನೋ ಸಮಸ್ಯೆ ಅಂತ ಹೇಳಿದ್ರೆ ಹೆಂಗಾದ್ ಮಾಡ್ರಿ ಅವ್ರನ್ನ ಬಚಾವ್ ಮಾಡ್ರಿ ಅಂತ ಬೇಡ್ತೀವ ಇಲ್ವಾ? ಕಾರಣ ಏನು? ಇನ್ನೂ ಸ್ವಲ್ಪ ವರ್ಷ ಬದುಕಲಿ, ಉಳಿಲಿ ಅಂತ ಆಸೆ ಎಲ್ಲರಿಗೂ ಇರುತ್ತೆ. ಅಲ್ಲೂಯ್ಯ. ಹೌದಾ ಇಲ್ವಾ? ಅಲ್ಲೂಯ್ಯ. ಆದ್ರೆ ಇರುವಂತ ಈ ಸ್ವಲ್ಪ ವರ್ಷ ಕಾಲಗಳು ದೇವರಿಗಾಗಿ ವೈರಾಗ್ಯವಾಗಿ ಅಲ್ಲೆಲ್ಲೂಯ್ಯ. ಸತ್ತರುನು ಯೇಸುವಿಗಾಗಿ, ಬದುಕಿದ್ರು ಯೇಸುವಿಗಾಗಿ. ಅಲ್ಲೆಲ್ಲೂಯ್ಯ. ಈ ನಂಬಿಕೆಯಲ್ಲಿ ಮುಂದೆ ಸಾಗೋಣ. ಅಲ್ಲೆಲ್ಲೂಯ್ಯ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತಾ ಇದ್ದಾನೆ, ದೇವರು ನಮ್ಮನ್ನು ನೋಡ್ತಾ ಇದ್ದಾನೆ. ಇದೆಲ್ಲ ಕಾರ್ಯಗಳು ಯಾರು ನೋಡ್ತಾ ಇದ್ದಾರೆ? ದೇವರು ನೋಡ್ತಾ ಇದ್ದಾನೆ. ದೇವರು ತನ್ನ ದೃಷ್ಟಿಗೆ ಉತ್ತಮವಾದದನ್ನ ಮಾಡ್ಲಿಕ್ಕಿದ್ದಾನೆ. ಅಲ್ಲೆಲ್ಲೂಯ್ಯ. ನಾನು ವೈರಾಗ್ಯವಾಗಿ ನಿಂತು ನಾನು ದೇವರಿಗೋಸ್ಕರ ಯುದ್ಧ ಮಾಡೋದಾಗಿದ್ರೆ ದೇವ್ರ ವಾಕ್ಯ ಹೇಳ್ತಾ ಇದೆ, ದೇವರು ನೋಡಿ ನನಗೆ ಒಳ್ಳೇದನ್ನ ಮಾಡಿ. ಒಳ್ಳೇದಾಗತ್ತೆ ಪ್ರಿಯರೇ, ಒಳ್ಳೇದಾಗತ್ತೆ. ಅಲ್ಲೆಲ್ಲೂಯ್ಯ. ದೇವರ ಮಕ್ಕಳಿಗೆ ಎಲ್ಲಾ ಮೇಲುಗಳನ್ನು ದೇವರು ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಪೌಲನು ಇನ್ನೊಂದು ಕಡೆ ಹೇಳ್ತಾ ಇದ್ದಾನೆ, ಫಿಲಿಪ್ಪಿ ಪುಸ್ತಕ 3ನೇ ಅಧ್ಯಾಯದಲ್ಲಿ 4ನೇ ಅಧ್ಯಾಯ 13ನೇ ವಚನದಲ್ಲಿ, ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ನಾನು ಎಲ್ಲವನ್ನು ಮಾಡಲಿಕ್ಕೆ ಶಕ್ತನಾಗಿದ್ದೇನೆ. ಎಂತ ಒಳ್ಳೆ ವಾಕ್ಯ ಅಲ್ಲ? ನನ್ನನ್ನು ಬಲಪಡಿಸುವ ಆತನ ಒಳಗೆ ನಾನು ಇದ್ದುಕೊಂಡು ನಾನು ಎಲ್ಲವನ್ನು ಮಾಡ್ಲಿಕ್ಕೆ ಶಕ್ತನಾಗಿದ್ದೇನೆ. ನನ್ನ ಒಳಗೆ ಆತನಿರ್ಬೇಕು, ಆತನಲ್ಲಿ ನಾನಿರ್ಬೇಕು. ಆಮೇಲೆ ಅರ್ಥ ಆಯ್ತಲ್ಲ? ನನ್ನ ಒಳಗೆ ಯಾರು ಇರ್ಬೇಕು? ದೇವರ ಒಳಗೆ ಯಾರು ಇರ್ಬೇಕು? ಹಂಗಿರುವಾಗ ನಾನು ಎಲ್ಲವನ್ನು ಮಾಡ್ಲಿಕ್ಕೆ ಶಕ್ತನಾಗಿದ್ದೆ. ಅಲ್ಲೆಲ್ಲೂಯ್ಯ. ಅಲ್ಲೆಲ್ಲೂಯ್ಯ. ನಾನು ಧೈರ್ಯವಾಗಿರ್ತೀನಿ, ಇನ್ನೊಬ್ಬರು ಏನ್ ಮಾಡ್ತೀವಿ ನಾವು? ಪಡಿಸ್ತೇವೆ. ಅಲ್ಲೆಲ್ಲೂಯ್ಯ. ಧೈರ್ಯ ಕೆಡುವಂತವರಾಗಿಯೂ ಧೈರ್ಯ ಕೆಡಿಸುವಂತವರಾಗಿರಬಾರದು. ಸೈತಾನನ ಕೆಲಸ ಸ್ವಲ್ಪ ಹೆದರಿಸ್ತಾನ್ರಿ. ಸೈತಾನ ಕೆಲಸ ಏನದು? ಹೆದರಿಸುವಂತದ್ದು. ಯಾಕಂದ್ರೆ ಅವನು ಹೆದರ್ಬೇಕಲ್ಲ. ಆಮೇಲೆ ಸೈತಾನನ ಯಾರು? ಅವನು. ಅಲ್ಲೆಲ್ಲೂಯ್ಯ. ಯೇಸು ಸ್ವಾಮಿ ಅವನ ಸಮುದ್ರದ ತೀರದಲ್ಲಿ ಬಂದು ಕಾಲಿಟ್ಟಿದ ಕೂಡಲೇ
ಆ ಒಂದು ಸಮಾಧಿಯ ಬಳಿಯಲ್ಲಿದ್ದಂತ ಆ ದೆವ್ವ ಹಿಡಿದ ಮನುಷ್ಯ ಏನ್ ಮಾಡಿದ? ಓಡಿ ಬಂದು ಏನ್ ಮಾಡಿದ? ಅಡ್ಡ ಬಿದ್ದು ಕಾಲಿಗೆ ಬಿದ್ದು ಬೇಡಿಕೊಂಡ. ಏನಂತೆ? ಯಾಕಪ್ಪ ನನ್ನನ್ನು ಹಿಂಸೆ ಪಡಿಸ್ಲಿಕ್ಕೆ ಬಂದಿದ್ರಿ? ಕೇಳಿದ್ನಾ ಇಲ್ವಾ? ಯಾಕಂದ್ರೆ ಅವ್ನು ಭಯಂಕರ ಹೆದರ್ಬೇಕಲ್ಲ ಸೈತಾನ. ಅಲ್ಲೆಲ್ಲೂ ಯೇಸು ಸ್ವಾಮಿಯನ್ನು ನೋಡಿದ್ರೆ ಹೆದರ್ಬಿಡ್ತಾನ. ಅಲ್ಲೆಲ್ಲೂ ಯೇಸು ಸ್ವಾಮಿ ಮಕ್ಕಳು ನೋಡಿದ್ರೆ ಅವ್ನು ಏನ್ ಮಾಡ್ಬಿಡ್ತಾನೆ? ಹೆದರ್ಬಿಡ್ತಾನೆ. ಅಲ್ಲೆಲ್ಲೂ ಅರ್ಥ ಆಯ್ತಲ್ಲ? ಅದಕ್ಕೆ ಹೆಂಗಾದ್ ಮಾಡಿ ನಮ್ಮನ್ನ ಧೈರ್ಯ ಕೆಡಿಸ್ಬೇಕಂತ ಕಾಯ್ತಾ ಇರ್ತಾನೆ. ಆಮೇಲೆ 1 ಪೇತ್ರ 5:7 ವಾಕ್ಯ ಹೆಂಗಿದೆ? ಸೈತಾನನು ಗರ್ಜಿಸುವ ಸಿಂಹದ ಬಾಯಿಯಲ್ಲಿ ನಿಂತುಕೊಂಡು ಯಾರನ್ನು ನುಂಗೋಣ ಅಂತ ಹೇಳಿ ಏನ್ ಮಾಡ್ತಾ ಇದ್ದಾನ? ಅವನು ಕಾಯ್ತಾ ಇದ್ದಾನಂತೆ. ಅಲ್ಲೆಲ್ಲೂಯ್ಯ. ದೇವರವನಿಗೆ ಅವಕಾಶ ಕೊಡ್ಲಿಲ್ಲ ಯಾರನ್ನು ನುಂಗೋದಕ್ಕೆ. ಕೊಟ್ಟಿದಾರ? ಅದಕ್ಕೆ ಅವನು ಏನ್ ಮಾಡ್ತಾ ಇದ್ದಾನೆ? ಕಾಯ್ತಾ ಕುಂತಿದ್ದಾನೆ. ಆದ್ರೆ ದೇವರು ನಮಗೆ ಅಧಿಕಾರ ಕೊಟ್ಟಿದ್ದಾನೆ ಸೈತಾನ ಕೆಳಗೆ ಹಾಕಿ ತುಳಿಲಿಕ್ಕೆ. ಅಲ್ಲೆಲ್ಲೂಯ್ಯ. ನನ್ನಲ್ಲಿ ಇರುವಂತ ಧೈರ್ಯ ಸೈತಾನ ಎಲ್ಲಿ ಹಾಕಿ ತುಳಿತೀವಿ? ನನ್ನ ಕಾಲ ಕೆಳಗೆ ಹಾಕಿ ನಾವು ತುಳಿಲಿಕ್ಕೆ ದೇವರು ನನಗೆ ಅಧಿಕಾರ ಕೊಟ್ಟಿದ್ದಾನೆ. ಆದ ಕಾರಣ ಧೈರ್ಯ ಕೆಡಬೇಡ್ರಿ. ಅಲ್ಲೆಲ್ಲೂಯ್ಯ. ಇನ್ನೊಬ್ರಿಗೂ ಹೇಳಿ, ಧೈರ್ಯವಾಗಿರೋ. ಏನ್ ಬಂದ್ರು ದೇವರು ಒಳ್ಳೇದನ್ನ ಮಾಡ್ತಾನೆ. ಏನ್ ಬಂದ್ರು ದೇವರು ಏನ್ ಮಾಡ್ತಾನೆ? ಒಳ್ಳೇದನ್ನ ಮಾಡ್ತಾನೆ. ನನಗೆ ಸಹಾಯ ಮಾಡುವಂತ ಕರ್ತನು. ಎಷ್ಟು ಒಂದು ಅಂಡರ್ಸ್ಟ್ಯಾಂಡಿಂಗ್ ನೋಡ್ರಿ ಯಾವಾಗೂ ಅವನ ತಮ್ಮನಿಗೂ. ಅಲ್ಲೆಲ್ಲೂ ಇವತ್ತು ನಮ್ಮ ಕುಟುಂಬದಲ್ಲಿ ಹೊಂದಾಣಿಕೆ ಇದೆಯಾ? ಅಲ್ಲೆಲ್ಲೂ ನಮ್ಮ ಕುಟುಂಬದಲ್ಲಿ ಇದೆಯಾ? ಗಂಡ ಹೆಂಡತಿ ಮಧ್ಯದಲ್ಲಿ, ಅಣ್ಣ ತಮ್ಮನ ಮಧ್ಯದಲ್ಲಿ, ಹೆತ್ತವ್ರ ಮಕ್ಕಳ ಮಧ್ಯದಲ್ಲಿ ಹೊಂದಾಣಿಕೆ ಇದೆಯಾ? ಇರಬೇಕು. ಆಮೇಲೆ ದೇವ್ರ ವಾಕ್ಯ ಅದೇ ಎಷ್ಟು ಚೆನ್ನಾಗಿ ನಾವು ಹೋಗ್ತೀವಿ. ಅವ್ರು ಒಂದು ವೇಳೆ ಬಲವಾಗಿದ್ರೆ ನೀನ್ ಬಂದು ನನಗೆ ಏನ್ ಮಾಡು? ಹೆಲ್ಪ್ ಮಾಡು. ಒಂದು ವೇಳೆ ಇವ್ರು ಹೆಂಗ ಮಾಡಿದ್ರೆ ನಾನ್ ಬಂದು ನನಗೆ ಏನ್ ಮಾಡ್ತೀನಿ? ಹೆಲ್ಪ್ ಮಾಡ್ತೀನಿ. ಅಲ್ಲೂಯ್ಯ. ನಿಜವಾಗ್ಲು ಈ ಸಮಾಜದ ಮುಂದೆ ಮಾತಾಡುವಾಗ ಒಬ್ಬರನ್ನ ಧೈರ್ಯ ಪಡಿಸಿ ಕಳಿಸ್ಬೇಕು. ಅವ್ರನ್ನ ಏನಾದ್ರು ಒಂದು ಬಲ ಕಡಿಮೆ ಮಾಡ್ತಾ ಇದಾರ, ಇನ್ನೊಬ್ರು ಹೋಗಿ ಬಲ ಪಡಿಸ್ಬೇಕು. ಅಲ್ಲೆಲ್ಲೂ ಅರ್ಥ ಇದಲ್ಲ? ದೇವ್ರ ಮಕ್ಕಳ ಗುಣ ಇದು. ಅಲ್ಲೆಲ್ಲೂ ಇನ್ನೊಬ್ರು ಹೋಗಿ ಏನ್ ಮಾಡ್ಬೇಕು? ಬಲಪಡಿಸ್ಬೇಕು. ಒಬ್ಬರನ್ನೇ ಬಿಟ್ಟು ಹಿಂದಕ್ಕೂ ನಿಂದ್ರೋದಲ್ಲ. ಆಮೇನ್. ನೀನೇ ಮಾತಾಡು. ಇಲ್ಲ, ನಿನಗೆ ಬಲ ಸಾಲದಲ್ವಾ? ನಾನ್ ಬರ್ತೀನಿ ನಿನಗೆ ಸಹಾಯ ಮಾಡ್ಲಿಕ್ಕೆ ಅಂತ ಹೋಗ್ಬೇಕ್ರಿ. ಆಮೇನ್. ಆಗ ದೇವರದನ್ನ ನೋಡಿ ಇನ್ನೂ ಹೆಚ್ಚಿನ ಬಲವನ್ನ ಕೊಡುತ್ತಾನೆ. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಸೊ ಇವತ್ತು ದೇವರು ನನ್ನ ಸಹಾಯಕನಾಗಿದ್ದಾನಂದ್ರೆ ಒಬ್ಬರಿಗೊಬ್ಬರು ನಾವು ಬಲಪಡಿಸುವಂತವರಾಗಿರ್ಬೇಕು. ಒಬ್ಬರೊಬ್ಬರು ನಾವು ಧೈರ್ಯ ಪಡಿಸುವಂತವರಾಗಿರ್ಬೇಕು. ಹಲ್ಲೆಲೂಯಾ. ಆಗ ದೇವ ನಮಗೆ ಒಳ್ಳೆಯದನ್ನ ಮಾಡ್ಲಿಕ್ಕಿದ್ದಾನೆ, ಉತ್ತಮವಾದದನ್ನ ಮಾಡ್ಲಿಕ್ಕಿದ್ದಾನೆ. ಹಲ್ಲೆಲೂಯಾ. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆಗ ಅಮ್ಮೋನಿಯರು ಅಸೀರಿಯರು ಬೆನ್ನು ತೋರಿಸಿ ಬಿದ್ದು ಓಡಿ ಹೋದ್ರು ಅಂತ ನಾವು ನೋಡ್ತಾ ಇದ್ದೇವೆ. ಆಮೇಲೆ ಅಲ್ಲೆಲ್ಲ ಯಾಕಂದ್ರೆ ದೇವರು ಇವರ ಪಕ್ಷದಲ್ಲಿ ಇದ್ದಾರೆ ಅಂತ ಅವ್ರಿಗೆ ಗೊತ್ತಾಯ್ತು. ಇವರು ಏನ್ ಮಾಡಿದ್ರು ಜಯಿಸ್ತಾರಪ್ಪ ಅಂತ ಹೇಳಿ ಅವ್ರಿಗೆ ಗೊತ್ತಾಯ್ತು. ಇವ್ರು ಹೆಂಗ್ ಹೋದ್ರು ನಮ್ಮನ್ನು ಬೆಳೆಸ್ತಾರಂತಪ್ಪ ಅಂತ ಹೇಳಿ ಅವರಿಗೆ ಗೊತ್ತಾಯ್ತು. ಅದಕ್ಕೆ ಅವ್ರು ಬೆನ್ನು ತೋರಿಸಿ ಓಡಿ ಹೋದ್ರು. ಆಮೇಲೆ ಅಲ್ಲೆಲ್ಲ ಪ್ರಿಯರೇ, ಇವತ್ತು ದೇವರನ್ನ ಮಧ್ಯಸ್ಥನಾಗಿಟ್ಟುಕೊಂಡು ನೀನು ನಾನು ಹೊಂದಾಣಿಕೆ ಉಳ್ಳವರಾಗಿ ಮುಂದೆ ಹೋಗೋದಾಗಿದ್ರೆ ದೇವರು ನಮಗೆ ಸಹಾಯ ಮಾಡ್ತಾರೆ. ದೇವರ ಸಹಾಯ ಬೇಕಾ? ನಾವ್ ಹೆಂಗಿರ್ಬೇಕು? ಹೊಂದಾಣಿಕೆ ಉಳ್ಳವರಾಗಿ ಧೈರ್ಯ ಪಡಿಸಬೇಕು. ಆಮೇಲೆ ಒಬ್ರು ಬೀಳುವಾಗ ಇನ್ನೊಬ್ರು ಏನ್ ಮಾಡ್ಬಾರ್ದು? ಏನ್ ಮಾಡಬಾರ್ದು. ಆಮೇಲೆ ಅಲ್ಲೋಯ್ಯ ನೀವು ಬಿಡು ನಾನು ನೋಡ್ತೀನಿ ಅಂತ ನಿಂದಿರಬಾರ್ದು. ಅಲ್ಲೋಯ್ಯ. ಯಾಕಂದ್ರೆ ಅವನು ಯಾಯೀರನು, ಕರೆಕ್ಟ್ ಅಲ್ಲ? ಯಾಯೀರನು ಅವನ ಮಗಳು ಸತ್ತೋದ್ಲು ಅಂತ ಸುದ್ದಿ ಕೇಳಿದ ಕೂಡಲೇ ಅವನ್ ಏನ್ ಮಾಡ್ತಿದ್ದ? ಕುಸಿದು ಹೋಗಿ ಕೆಳಗ್ ಬೆಳಕ್ ಹೋಗಿದ್ದ. ಹಾಗೆ ಯೇಸು ಸ್ವಾಮಿ ತನ್ನ ವಾಕ್ಯದಲ್ಲಿ ಏನ್ ಮಾಡಿದ್ರು? ಭಯಪಡಬೇಡ, ಹೆದರಬೇಡ, ನೀನ್ ನಂಬಿಕೆ ಮಾತ್ರ ಇರಲಿ ಅಂತ ಹೇಳಿ ಕುಸಿದು ಹೋದವನ್ನ ಎತ್ತಿ ಏನ್ ಮಾಡಿದ್ರು? ಮತ್ತೆ ನಿಲ್ಲಿಸಿದ್ರು. ಇವತ್ತು ನೀನು ನಾನು ಆ ಕೆಲಸ ಮಾಡಬೇಕು. ಆಮೇಲೆ ಅಲ್ಲೂ ಇನ್ನೊಬ್ರು ಕುಸಿದು ಹೋಗ್ತಾ ಇದ್ದಾರಾ? ಅದನ್ನ ನೋಡಿ ಸುಮ್ನೆ ಇರಬೇಡ, ಹೋಗು, ನೀನ್ ಅವ್ರನ್ನ ಧೈರ್ಯ ಪಡಿಸು. ಆಗ ದೇವರ ಸಹಾಯ ನನಗೆ ಬರುತ್ತೆ. ಹಲ್ಲೆಲೂಯಾ. ಇವತ್ತು ನಾವು ಸಮಾಜಕ್ಕೆ ಧೈರ್ಯವನ್ನು ತುಂಬಿಸುವಂತವರಾಗಿರ್ಬೇಕು. ಹಲ್ಲೆಲೂಯಾ. ಜನ 108 ಮಾಡಿ ನಮ್ಮ ಧೈರ್ಯವನ್ನು ಕೆಡಿಸ್ತಾರೆ. ಆದ್ರೆ ಒಂದಕ್ಕೊಂದು ನಾವು ಕೈ ಜೋಡಿಸುವಾಗ ಹೆಚ್ಚಿನ ಬಲವನ್ನು ದೇವರು ನಮಗೆ ಕೊಡ್ತಾರೆ. ಹೊಂದಾಣಿಕೆ ನಮ್ಮೆಲ್ಲರಿಗೂ ಬೇಕು. ಹಲ್ಲೆಲೂಯಾ. ನನ್ನ ಕುಟುಂಬದಲ್ಲಿ ಒಬ್ರು ಹಂಗ ಒಬ್ರು ಹಿಂಗಲ್ಲ ಇಲ್ಲ. ಹಲ್ಲೆಲೂಯಾ. ಒಬ್ರು ಹಂಗ ಒಬ್ರು ಹಿಂಗಂತ ಇಲ್ಲ. ನಮ್ಮ ಕುಟುಂಬ ಎಲ್ಲ ಒಂದೇ ಅಂತ ತೋರಿಸ್ಬೇಕು ನಾವು. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಇವತ್ತು ಏನಂದ್ರೆ ಅನೇಕರಿಗೆ ಏನಿಲ್ಲ, ಹೊಂದಾಣಿಕೆ ಇಲ್ಲ. ಹಲ್ಲೆಲೂಯಾ. ಏನ್ ಮಾಡ್ಬಿಡ್ತಾರೆ? ಒಬ್ಬರು ಕುಸಿದು ಹೋದ ತಕ್ಷಣ ಇನ್ನೊಬ್ರು ಅದನ್ನ ನೋಡಿ ಅಯ್ಯೋ ಅಂತ ಇವ್ರು ಕುಸಿದು ಹೋಗ್ತಾರೆ. ಹಲ್ಲೆಲೂಯಾ. ಕುಸಿದು ಹೋಗುವಾಗ ಧೈರ್ಯ ತುಂಬಿಸ್ಬೇಕ್ರಿ. ಹಲ್ಲೆಲೂಯಾ. ಮಗ ಕುಸಿದು ಹೋಗುವಾಗ ಅಪ್ಪ ಹೋಗಿ ಹಿಡಿಬೇಕು, ಅಪ್ಪ ಕುಸಿದು ಹೋಗುವ ಮಗ ಹಿಡಿಬೇಕು, ಗಂಡ ಮಾತಾಡಿದ್ರೆ ಹೆಂಡತಿ ಹಿಡಿಬೇಕು, ಹೆಂಡತಿ ಮಾತಾಡಿದ್ರೆ ಗಂಡ ಹಿಡಿಬೇಕು. ಈ ರೀತಿಯಾಗಿ ಸಮಾಜಕ್ಕೆ ನಾವು ಧೈರ್ಯವನ್ನು ತುಂಬಿಸುವಂತವರಾಗಿ. ಯಾವಾಗಲೂ ಸೈತಾನಿಗೆ ಏನ್ ಕೊಡಬಾರದಂತೆ ನಾವು ಅವಕಾಶ ಕೊಡಬಾರದು. ನಮ್ಮ ಪಕ್ಕದಲ್ಲಿರೋನು ಯಾರು?
ಸರ್ವಶಕ್ತನಾಗಿರೋ ದೇವರು. ಅವನು ನಮಗೆ ಏನ್ ಮಾಡ್ತಾನೆ? ಸಹಾಯ ಮಾಡ್ತಾನೆ, ಧೈರ್ಯ ಪಡಿಸ್ತಾನೆ. ಅಲ್ಲೆಲೂಯಾ. ನೀವು ಮಾತಾಡೋದು ಬೇಕಾಗಿಲ್ಲ. ದೇವ್ರ ವಾಕ್ಯ ಹೇಳ್ತಾ ಇದೆ, ನೀವು ಮಾತಾಡೋದು ಬೇಕಾಗಿಲ್ಲ. ನೀವು ಸಭಾ ಸಂಘದಲ್ಲಿ ಹೋಗಿ ನಿಲ್ಲಿಸುವಾಗ ದೇವರ ಆತ್ಮನ ಮಾತಾಡಿಸ್ತಾನೆ. ಅಲ್ಲೆಲೂಯಾ. ಆದ ಕಾರಣ ನಿಮ್ಮಲ್ಲಿ ಏನ್ ಬೇಕು? ಆ ಧೈರ್ಯ ಮಾತ್ರ ಬೇಕು. ಅಲ್ಲೆಲೂಯಾ. ಅದಕ್ಕೆ ಎಬ್ರೆಯ ಪುಸ್ತಕ 10ನೇ ಅಧ್ಯಾಯದಲ್ಲಿ 35ನೇ ವಚನದಲ್ಲಿ ವಾಕ್ಯ ಇದೆ, ಹಾಗಾದರೆ ಆ ಧೈರ್ಯವನ್ನ ಮಾತ್ರ ಬಿಟ್ಟು ಬಿಡಬೇಡ್ರಿ. ಆ ಧೈರ್ಯವನ್ನು ಏನ್ ಮಾಡಬೇಡ್ರಿ, ನೀವು ಬಿಟ್ಟು ಬಿಡಬೇಡ್ರಿ ಅಂತ ಹೇಳ್ತಾ ಇದ್ದಾನೆ. ಆ ಧೈರ್ಯಕ್ಕೆ ಬಹು ಬಲ ಇದೆ. ಆ ಧೈರ್ಯಕ್ಕೆ ಏನಿದೆ? ಬಹು ಬಲ ಇದೆ, ಪ್ರತಿಫಲ ಇದೆ. ಆಮೇಲೆ ಅಲ್ಲೆಲ್ಲೂಯ. ಆದ ಕಾರಣ ಧೈರ್ಯವನ್ನು ಏನ್ ಮಾಡಬೇಡ, ಬಿಡಬೇಡ. ಅಲ್ಲೆಲ್ಲೂಯ. ಸೊ ಪಕ್ಕದಲ್ಲಿದ್ದವ್ರು ಕೈ ಕೊಟ್ಟು ಹೇಳು, ಧೈರ್ಯವಾಗಿರು. ನಿಜವಾಗ್ಲೂ ಇವತ್ತು ನಾವು ಧೈರ್ಯವನ್ನು ತುಂಬಿಸೋದು. ಎಂತ ಸನ್ನಿವೇಶ ಬಂದ್ರು ನಾವ್ ಹೆಂಗಿರ್ಬೇಕು? ಧೈರ್ಯವಾಗಿರ್ಬೇಕು. ಯಾಕಂದ್ರೆ ದೇವರು ನಮಗೆ ಸಹಾಯ ಮಾಡುತ್ತಾನೆ. ಆಮೇಲೆ ಹಲ್ಲೆಲೂಯಾ. ವಾಕ್ಯವನ್ನು ಓದಿಕೊಳ್ಳೋಣ ನಾವು. ಅದೇ ರೀತಿಯಾಗಿ 1ನೇ ಪೂರ್ವಕಾಲ ವೃತ್ತಾಂತ 12ನೇ ಅಧ್ಯಾಯ. 1ನೇ ಪೂರ್ವಕಾಲ ವೃತ್ತಾಂತ 12ನೇ ಅಧ್ಯಾಯ 18ನೇ ವಚನ. ಆಗ ಆತ್ಮನು ಅಧಿಪತಿಗಳ ಮುಖ್ಯಸ್ಥನಾದ ಮಸಾಯರ ಮೇಲೆ ಬಂದನು. ಆಗ ಅವನು, ದಾವೀದನೇ, ನಾವು ನಿನ್ನವರು, ಇಷಯನ ಮಗನೇ, ನಾವು ನಿನ್ನ ಕಡೆಯವರಾಗಿದ್ದೇವೆ. ಸಮಾಧಾನ ನಿನಗೆ ಸಮಾಧಾನ, ನಿನ್ನ ಸಹಾಯಕರಿಗೆ ಸಮಾಧಾನ, ನಿನ್ನ ದೇವರು ನಿನಗೆ ಸಹಾಯ ಮಾಡುತ್ತಾನೆ ಅಂದನು. ನಿನ್ನ ದೇವರು ನಿನಗೆ ಸಹಾಯ ಮಾಡುತ್ತಾನೆ ಅಂದನು. ಆಗ ದಾವೀದನು ಅವರನ್ನು ಅಂಗೀಕರಿಸಿಕೊಂಡು ಅವರನ್ನು ದಂಡಿನ ಅಧಿಪತಿಗಳಾಗಿ ಮಾಡಿದನು. ಆಮೇಲೆ ಅಲ್ಲೆಲ್ಲೂಯಾ. ನಿಮಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಮನೇಲಿ ಹೋಗಿ ಆರಾಮಾಗಿ ಅದನ್ನು ಓದ್ರಿ, ಸಮಯ ಇಲ್ಲ, ನಾವು ಮುಂದೆ ಹೋಗೋಣ. ಅಲ್ಲೆಲ್ಲೂಯಾ. ಈಗ ದಾವೀದನು ಫೆಲಿಸ್ತ್ಯರೊಂದಿಗೆ ಸೇರಿ ಸೌಲನ ವಿರೋಧವಾಗಿ ಹೋಗ್ತಾ ಇದ್ದಾನೆ. ಸೌಲು ದೊಡ್ಡ ಸೈನಿಕ. ಸೌಲನೊಂದಿಗೆ ಆಲ್ರೆಡಿ ದೇವರು ವಾಗ್ದಾನ ಮಾಡಿದ್ದಾನೆ. ಈಗ ದೇವರು ಯಾರನ್ನ ಆರಿಸಿಕೊಂಡಿದ್ದಾನೆ? ದಾವೀದನ ಆರಿಸಿಕೊಂಡಿದ್ದಾನೆ. ಆದ್ರೆ ದಾವೀದನಿಗೆ ಹೆಚ್ಚಿನ ಬಲ ಇಲ್ಲ, ಈಗ ಹೆಚ್ಚಿನ ಜನಸಂಖ್ಯೆ ಇಲ್ಲ, ಹೆಚ್ಚಿನ ಒಂದು ಆಳುಗಳಿಲ್ಲ. ಆಮೇಲೆ ಹಲ್ಲೆಲೂಯಾ. ಈಗ ಇದನ್ನೆಲ್ಲ ಕೇಳಿ ದಾವೀದನ ವಿರೋಧವಾಗಿ ಏನ್ ಮಾಡ್ತಿದ್ದಾರೆ? ದಂಡ ಎತ್ತುಕೊಂಡು ಬರ್ತಾ ಇದ್ದಾರೆ. ಆಮೇಲೆ ಹಲ್ಲೆಲೂಯಾ. ಆಗ ಆ ಅಧಿಪತಿಗಳಲ್ಲಿ ನಾಯಕನಾಗಿರುವಂತ ಒಬ್ಬ ವ್ಯಕ್ತಿ, ಅವನ ಹೆಸರು ಏನಾಗಿತ್ತು? ಅದು 18ನೇ ವಚನ. ಏನದು? ಅಮಸಾಯ. ಹಲ್ಲೆಲೂಯಾ. ಆ ದಂಡಿನ ಅಧಿಪತಿಯಾಗಿರುವಂತ ಅಮಸಾಯ ಏನ್ ಮಾಡ್ತಾ ಇದ್ದಾನೆ? ದಾವೀದನ ವಿರೋಧವಾಗಿ ಬರ್ತಾ ಇದ್ದಾನೆ. ಆದರೆ ದೇವರು ಅವನ ಪಕ್ಷದಲ್ಲಿ ಇರೋದನ್ನ ಕಂಡು ಅವನೊಂದು ಮಾತು ಹೇಳ್ತಾ ಇದ್ದಾನೆ, ದಾವೀದನ ಕುಮಾರನೇ, ಈಸಾಯಿನ ಮಗನೇ, ನಾವು ಕೂಡ ನಿನ್ನ ಪಕ್ಷದಲ್ಲಿ ಇರುತ್ತೇವೆ. ನಿನಗೆ ಸಮಾಧಾನ, ನಿನಗೆ ಸಮಾಧಾನ. ಯಾಕಂದ್ರೆ ದೇವರು ನಿನಗೆ ಸಹಾಯಕನಾಗಿದ್ದಾನೆ ಅಂತ ಹೇಳಿ ಗುರುತಿಸ್ತಾನೆ. ಅರ್ಥ ಆಯ್ತಲ್ಲ ಪ್ರಿಯರೇ? ಅನೇಕ ಸಾರಿ ನಮಗೆ ಯಾರೂ ಇಲ್ಲ, ನನ್ನ ಸಮಾಧಾನ ಪಡಿಸ್ಲಿಕ್ಕೆ, ನನ್ನ ಧೈರ್ಯ ತುಂಬಿಸ್ಲಿಕ್ಕೆ, ನನ್ನ ಸಂಗಡ ನಮ್ಮವರಂತ ಎಣಿಸಿಕೊಳ್ಳಿಕ್ಕೆ ಯಾರು ಇಲ್ಲ ಅಂತ ಹೇಳಿ ನೀ ಚಿಂತೆ ಮಾಡ್ತಾ ಇದೀಯಾ? ದೇವ್ರು ನನಗೆ ಮಾತಾಡ್ತಾರೆ. ಆಮೇಲೆ ಹಲ್ಲೆಲೂಯಾ. ನೀನು ಧೈರ್ಯವಾಗಿ ಮುಂದೆ ಹೋಗು. ನಿನಗೆ ವಿರೋಧವಾದವ್ರನ್ನ ಕೂಡ ನಿನ್ನ ಪಕ್ಷದವರನ್ನಾಗಿ ಮಾರ್ಪಡಿಸ್ತೀನಿ. ನಿನಗೆ ವಿರೋಧವಾಗಿ ಬರುವವರನ್ನು ಕೂಡ ಏನ್ ಮಾಡ್ಬಿಡ್ತೀನಿ? ನಾನು ನಿನ್ನ ಪಕ್ಷದವರಾಗಿ ಮಾಡ್ಬಿಡ್ತೀನಿ ಅಂತ ದೇವರು ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ವಾಕ್ಯ ಚೆನ್ನಾಗಿದೆ ನೋಡ್ರಿ. ಅವನ್ ಬಂದು ಆ ಒಂದು ದೊಡ್ಡ ಸೈನಿಕನ ಅಧಿಪತಿಯ ಬರ್ತಾ ಇದ್ದಾನೆ. ದಾವೀದನ ವಿರೋಧವಾಗಿ ಬಂದ ವ್ಯಕ್ತಿ ಈಗ ದಾವೀದನಿಗೆ ಮಾತಾಡ್ತಾ ಇದ್ದಾನೆ, ಯಪ್ಪ ನೀನು ಈಸಾಯಿನ ಮಗನು, ದೇವರು ನಿನ್ನ ಪಕ್ಷದಲ್ಲಿ ಇದ್ದಾನೆ, ದೇವನೇ ಸಮಾಧಾನ ಕೊಡ್ತಾನೆ, ನಾವು ಕೂಡ ನಿಮ್ಮ ಪಕ್ಷದಲ್ಲಿಯೇ ಇರ್ತೀವಿ. ಅವನು ಎದುರು ನೋಡ್ಲೇ ಇಲ್ಲ, ಆಮೇಲೆ ಎಕ್ಸ್ಪೆಕ್ಟ್ ಮಾಡ್ಲೇ ಇಲ್ಲ. ಅಲ್ಲೆಲ್ಲೂಯಾ. ಆದರೆ ನೋಡ್ರಿ, ಏನೋ ಇಲ್ಲದಂತ ದಾವೀದನ್ನು ದಿನದಿನಕ್ಕೆ ಅವನು ಏನ್ ಮಾಡ್ತಾ ಇದ್ದನು? ಬೆಳೀತಾ ಇದ್ದನು. ಅವನ ಸಂಗಡ ಇರುವಂತ ಸಂಖ್ಯೆ ದಿನದಿನಕ್ಕೆ ಏನಾಗ್ತಾ ಇತ್ತು? ಹೆಚ್ಚುತ್ತಾ ಇತ್ತು. ಹಲ್ಲೆಲೂಯಾ. ಇವತ್ತು ನಿನ್ನ ಊರಿನಲ್ಲಿ ನಿಂದು ಒಂದೇ ಕುಟುಂಬ ಇರಬಹುದು, ನಿಂದು ಎರಡೇ ಕುಟುಂಬ ಇರಬಹುದು, ನಿಂದು ಮೂರನೇ ಕುಟುಂಬ ಇರಬಹುದು. ಆದರೆ ದಿನ 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 ಜನರು ನಿನ್ನ ಪಕ್ಷದಲ್ಲಿ ಬಂದು ಸೇರುವಂತದನ್ನ ನೀನು ನಿನ್ನ ಕಣ್ಣಾರ ನೋಡುವಂತವರಾಗಿರ್ತೀರಿ. ಹಲ್ಲೆಲೂಯಾ. ಅದಕ್ಕೆ ಬೇಕಾಗಿರೋದು ಏನ್ ಗೊತ್ತಾ? ಒಂದೇ ಒಂದು ಧೈರ್ಯ. ಹಲ್ಲೆಲೂಯಾ. ನಾನು ಒಬ್ಬನೇ ಇರ್ಲಿ ಪರವಾಗಿಲ್ಲ, ನಂದು ಒಂದೇ ಕುಟುಂಬ ಇರ್ಲಿ ಪರವಾಗಿಲ್ಲ, ನಂದು ಎರಡೇ ಕುಟುಂಬ ಇರ್ಲಿ ಪರವಾಗಿಲ್ಲ, ನಂದು ಮೂರೇ ಕುಟುಂಬ ಇರ್ಲಿ ಪರವಾಗಿಲ್ಲ. ಆದರೆ ಇರುವಂತ ಕುಟುಂಬಗಳು ಧೈರ್ಯವಾಗಿ ನಿಂತುಕೊಳ್ಳುವಾಗ ದೇವರು ನಿನ್ನ ಸಂಗಡ ಅನೇಕ ಜನಾಂಗಗಳನ್ನು ಎಬ್ಬಿಸಿ ನಿನ್ನ ಪಕ್ಷದಲ್ಲಿ ಕರ್ಕೊಂಡು ಸೇರಿಸ್ತಾನೆ. ಆಮೇಲೆ ಅರ್ಥ ಆಯ್ತಲ್ಲ ಪ್ರಿಯರೇ? ನಿಮಗೆ ಬೇಕಾಗಿರೋದು ಒಂದೇ, ದೇವರ ವಾಕ್ಯ ನಡೆದುಕೊಂಡು ಧೈರ್ಯವಾಗಿ ಹೋಗ್ರಿ. ಯಾರು ಇಲ್ಲ ಅಂತ ಹೊರಗಬೇಡ್ರಿ.
ಅಲ್ಲೂ ಅವ್ರು ಬರ್ಲಿ ಇವ್ರು ಬರ್ಲಿ ನೀವು ಕಾಯ್ಬೇಡ್ರಿ, ನೀವು ಹೋಗ್ರಿ, ನಿಮ್ಮ ಹಿಂದೆ ದೊಡ್ಡ ಸೈನಿಕನ ದೇವರು ಕಳಿಸ್ತಾನೆ. ನೀವು ಹೋಗಿ ಧೈರ್ಯವಾಗಿ ನಿಂದ್ರಿ, ನಿಮ್ಮ ಹಿಂದೆ ದೊಡ್ಡ ಸೈನಿಕನ ದೇವರು ಏನ್ ಮಾಡ್ತಾನೆ, ಕಳಿಸಿ ಕೊಡುವಂತವನಾಗಿರುತ್ತಾನೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ವಾಕ್ಯ ಹೇಳ್ತಾ ಇದೆ ಅದೇ ಅಧ್ಯಾಯದಲ್ಲಿ 22ನೇ ವಚನ ಓದಿಕೊಳ್ಳೋಣ. ಅದೇ ಕಾಲದಲ್ಲಿ 22. ದಾವೀದನ ಸಹಾಯಕ್ಕೆ ಪ್ರತಿದಿನವೂ ಹೊಸ ಗುಂಪು, ದಾವೀದನ ಸಹಾಯಕ್ಕೆ ಪ್ರತಿದಿನವೂ ಏನ್ ಮಾಡ್ತಿದ್ರಂತೆ, ಹೊಸ ಗುಂಪುಗಳು ಬರ್ತಾ ಇತ್ತು. ಆಮೆನ್. ಇಲ್ಲೇ ಇದ್ದೀರಾ, ಇಲ್ಲೇ ಇದ್ದೀರಾ, ಇಲ್ಲೇ ಗಮನಿಸ್ತಾ ಇದ್ದೀರಾ? ಎಂತ ಅಮೂಲ್ಯವಾದ ವಾಕ್ಯಗಳಿದು. ಆಮೆನ್. ಅಲ್ಲೂ ಇದು ಒಂದು ಮಿಸ್ ಮಾಡಿದ್ರು ಸೈತಾನಿಗೆ ಅವಕಾಶ ಕೊಡ್ತೀರಂತ ಅರ್ಥ ನೀವು. ಆಮೆನ್. ಅಲ್ಲೂ ಇಲ್ಲಿ ಒಂದು ವಾಕ್ಯ ನಿಮ್ಗೆ ಕಿವಿ ಒಳಗೆ ಹೋಗ್ಲಿಲ್ಲ ಅಂದ್ರೆ ಸೈತಾನಿಗೆ ಅವಕಾಶ ಕೊಡ್ತಾ ಇದ್ರಂತ ಅರ್ಥ. ಆಮೆನ್. ಅಲ್ಲೂ ಈ ವಾಕ್ಯ ಹೇಳ್ತಾ ಇದೆ, ದಾವೀದನಿಗೆ ಆ ಕಾಲದಲ್ಲಿ ದಿನಕ್ಕೂ ಹೊಸ ಹೊಸ ಗುಂಪುಗಳು ಬಂದು ಅವನ ಸಂಗಡ ಏನ್ ಮಾಡ್ತಾ ಇದ್ರಂತೆ, ಸೇರುತ್ತಾ ಇದ್ರು. ದಾವೀದ ಬರುವಾಗ ಹೆಂಗ್ ಬಂದ, ಅವನು ಚಿಕ್ಕವನಾಗಿ ಒಬ್ಬನೇ ಬಂದು, ಫಿಲಿಸ್ಟರಿಗೆ ವಿರುದ್ಧ ಯುದ್ಧ ನಡೆಯುವಾಗ ಒಬ್ಬನೇ ಬಂದು ಎಲ್ಲರೂ ಹೆದರ್ತಾ ಇದ್ರು. ಕರೆಕ್ಟಾ? ಎಲ್ಲರೂ ಏನ್ ಮಾಡ್ತಾ ಇದ್ರು, ಹೆದರ್ತಾ ಇದ್ರು. ಯಾಕಂದ್ರೆ ಅವನ ಗೋಳಿಯಾತ ನೋಡಿದ್ರೆ ಜನರಿಗೆ ಹೆದರಿಕೆ ಆಗ್ತಿತ್ತು. ಗೋಳಿಯಾತ ನೋಡಿದ್ರೆ ಹೆದರಿಕೆ ಆಗ್ತಿತ್ತು. ಅವನ ಒಂದು ಆಕಾರ, ಅವನೊಂದು ವಿಕಾರ, ಅವನ ಬಲ, ಅವನ ಈಟಿ, ಅವನ ಕೇಡಗ, ಮತ್ತೆ ಅವನ ಎಲ್ಲ ನೋಡುವಾಗ ಜನರು ಹೆದರ್ತಿದ್ರು. ಅವನ ಹಿಂಗ್ ಬಂದ್ರೆ ಒಂದು ಹೊಡೆದ್ರೆ ಮುಗಿದು ಬಿಡ್ತು, ಒಂದು 10 ಜನ ಬೆದ್ದು ಬಿಡ್ತಾರೆ ಅವನ ಮುಂದೆ. ಅಲ್ಲಿ ಎಷ್ಟು ಗುಂಪು ಬಂದ್ರು ಜಯಿಸ್ತಿದ್ದ. ಆದರೆ ಅಂತ ದೊಡ್ಡ ಗೋಳಿಯಾತನ ಮುಂದೆ ದಾವೀದನ ಒಬ್ಬನೇ ಹೋಗಿ ನಿಂತಿದ್ದ. ಯಾಕೆ? ಅವನ ಸಂಗಡ ದೇವರಿದ್ದನು. ಅವನು ಎಷ್ಟು ಚೆನ್ನಾಗಿ ಒಂದು ಸವಾಲನ್ನು ಬಿಡ್ತಾ ಇದ್ದಾನೆ. ನೀನಾದರೂ ಈಟಿ ಏನಂದ್ರೆ ಕತ್ತಿ, ಕೇಡಗ, ಏನೇನೋ ಸಮಥಿಂಗ್ ಅದೇ ಯುದ್ಧಕ್ಕೆ ಬಳಸುವಂತ ಎಲ್ಲಾ ಕಾರ್ಯಗಳನ್ನು ಇಟ್ಟುಕೊಂಡು ಬಂದಿದ್ದಿ. ನಾನಾದರೂ ನೀನು ನಿಂದಿಸ್ತಾ ಇದೆಯಲ್ಲ, ಆ ನಿಂದಿಸ್ತಾ ಇರುವಂತ ಇಸ್ರಾಯೇಲಿನ ಸೇನಾಧೀಶ್ವರನಾದ ಯೆಹೋವನ ನಾಮವನ್ನು ಹಿಡಿದುಕೊಂಡು ಬಂದು ನಿಂತಿದ್ದೇನೆ. ಹಲ್ಲೆಲೂಯಾ. ಇವತ್ತು ದೇವರು ನಿನ್ನ ನನ್ನ ಕಾಲ ಕೆಳಗೆ ಹಾಕ್ತಾನೆ. ಆ ಧೈರ್ಯ ಪ್ರಿಯರೇ ಇವತ್ತು ನಿನಗೂ ನನಗೂ ಬೇಕು. ನಾನು ಒಬ್ಬನೇ ಇದ್ರು ಪರವಾಗಿಲ್ಲ, 108 ಅವನ ಸ್ವಂತ ಅಣ್ಣ ತಮ್ಮ ಹೆದರ್ಸ್ತಿದ್ರ ಇಲ್ವಾ? ಅಲ್ಲೆಲ್ಲೋ ಏಯ್ ನಿನಗೇನು ಬೇಕು ನಡಿ ಮನೆಗೆ ಅಂತಿದ್ರು. ಅಲ್ಲೆಲ್ಲೋ ಆದ್ರೆ ಅವ ಏನ್ ಮಾಡ್ಲಿಲ್ಲ, ನನ್ನ ದೇವರಿಗಾಗಿ ನಾನು ಹೋಗ್ತೀನಿ. ಆಮೇಲೆ ಆ ಧೈರ್ಯ ವಾಕ್ಯ ಹೇಳ್ತಾ ಇದೆ, ಅವನ ವಿರೋಧವಾಗಿ ಬಂದವರು ಎಲ್ಲರೂ ಅವನ ಸಂಗಡ ಬಂದು ಸೇರ್ತಾ ಇದ್ರು. ವಾಕ್ಯ ಹೇಳ್ತಾ ಇದೆ, ದಿನಕ್ಕೆ ಹೊಸ ಗುಂಪುಗಳು ಬರ್ತಾ ಇತ್ತು. ಆಮೇಲೆ ದಿನಕ್ಕೆ ಹೊಸ ಗುಂಪುಗಳು ಬಂದು ಅವನ ಸಂಗಡ ಸೇರುತ್ತಾ ಇದ್ರು. ಅವನ್ ದಿನಕ್ಕೆ ಬೆಳೀತಾ ಇದ್ದ. ಪ್ರಿಯರೇ, ದೇವರಿಗೆ ನೀನು ಒಬ್ಬನು ಸಾಕು, ನಿನ್ನಿಂದ ಅನೇಕ ಗುಂಪುಗಳನ್ನ ದೇವರು ರಕ್ಷಿಸುವಂತವನಾಗಿದ್ದಾನೆ. ಗುಂಪಿನ ಹಿಂದುಗಡೆ ಹೋಗಿ ನಿಂತುಕೊಳ್ಳಿಕ್ಕೆ ದೇವರು ನಮ್ಮನ್ನ ಕರೀಲಿಲ್ಲ, ನಮ್ಮನ್ನ ಗುಂಪುಗಳನ್ನ ಮುಂದುಗಡೆ ನಿಂತುಕೊಳ್ಳಿಗೋಸ್ಕರ ದೇವರು ಕರೆದಿದ್ದಾನೆ. ಅರ್ಥ ಆಯ್ತಲ್ಲ? ಗುಂಪಿನ ನಾಯಕರಾಗಿ ಮಾಡ್ಲಿಕ್ಕೆ ದೇವರು ನಮ್ಮನ್ನ ಕರೆದಿದ್ದಾನೆ. ಇವತ್ತು ನಾನು ಧೈರ್ಯವಾಗಿ ಹೋಗಿ ಮುಂದೆ ನಿಂದಿರೋದಾದ್ರೆ ನನ್ನಿಂದ ಅನೇಕ ಗುಂಪುಗಳನ್ನ ದೇವರು ಕಳಿಸಿಕೊಡುವಂತವನಾಗಿರ್ತಾನೆ. ಹಲ್ಲೆಲೂಯಾ. ಆದ ಕಾರಣ ಆ ದಾವೀದನಲ್ಲಿ ಇದ್ದಂತ ಅದೇ ಧೈರ್ಯದ ಆತ್ಮ ಇವತ್ತು ನಿನ್ನಲ್ಲಿಯೂ ನನ್ನಲ್ಲಿ ಇರಬೇಕು. ಹಲ್ಲೆಲೂಯಾ. ನಾನು ಒಬ್ಬನೇ ಇದ್ರೂ ಪರವಾಗಿಲ್ಲ, ನಾನು ದೇವರಿಗಾಗಿ ಹೋಗಿ ನಿಂತುಕೊಳ್ಳುತ್ತೇನೆ. ಹಲ್ಲೆಲೂಯಾ. ನೀವು ಹೋಗ್ರಿ, ನೀವು ಒಬ್ಬರೇ ಹೋಗೋದಿಲ್ಲ. ಆಮೇಲೆ ನೀವು ಮುಂದಕ್ಕೆ ಹೋಗ್ರಿ, ನೀವು ಒಬ್ಬರೇ ಹೋಗೋದು ಇಲ್ಲ. ಯಾಕಂದ್ರೆ ದೇವರು ಅನೇಕ ಗುಂಪುಗಳನ್ನು ನಿಮ್ಮಿಂದ ಏನ್ ಮಾಡ್ತಿರ್ತಾನೆ, ಕಲಿಸಿಕೊಡುವಂತವನಾಗಿರ್ತಾನೆ. ಹಲ್ಲೆಲೂಯಾ. ಸೊ ಮೂರನೇದಾಗಿ ಒಂದು ವ್ಯಕ್ತಿಯನ್ನು ನಾವು ನೋಡಬಹುದು. 2ನೇ ಪೂರ್ವಕಾಲ ವೃತ್ತಾಂತ 14ನೇ ಅಧ್ಯಾಯ 11ನೇ ವಚನ. ಆಗ ಆಸನು ತನ್ನ ದೇವರದ ಕರ್ತನ ಕರೆದು, ಕರ್ತನೇ, ಅನೇಕರ ಮಧ್ಯದಲ್ಲಿ ಬಲಹೀನರಿಗೆ ಸಹಾಯ ಕೊಡುವವನು ನಮ್ಮ ದೇವರ ಕರ್ತನೇ, ನಮಗೆ ಸಹಾಯ ಕೊಡು. ಯಾರಾದ್ರೂ ಚೆನ್ನಾಗಿ ಹೋದ್ರೆ ಅದನ್ನ. ಆಸನು ತನ್ನ ದೇವರಾದ ಯೆಹೋವನಿಗೆ, ಯೆಹೋವನೇ, ಬಲಿಷ್ಠನು ಬಲಹೀನನ ಮೇಲೆ ಬೀಳುವವನಿಗೆ ನಿನ್ನ ಹೊರತು ರಕ್ಷಣೆ ಸಹಾಯವು ಮಾಡುವವರು ಇಲ್ಲ. ನನ್ನ ದೇವರಾದ ಯೆಹೋವನೇ, ನಮ್ಮನ್ನು ರಕ್ಷಿಸು. ಹಲ್ಲೆಲೂಯಾ. ವಾಕ್ಯ ಹೇಳ್ತಾ ಇದೆ ನಮ್ಮ ತಮಿಳಿನಲ್ಲಿ, ಕನ್ನಡಕ್ಕಿಂತ ತಮಿಳಿನಲ್ಲಿ ತುಂಬಾ ಸುಂದರವಾಗಿದೆ. ಬಲಂ உள்ளவனுக்காகிலும் பலன் அற்றவனுக்காகிலும் உதவி செய்கிறது உமக்கு லேசான காரியம். ಆಮೆನ್. ಹಲ್ಲೆಲೂಯಾ. ತೆಲುಗಿನಲ್ಲಿ ಏಮುಂದರಿ? ಆಸ
తన దేవుడైన యెహోవాకు మొరపెట్టి యెహోవా విస్తారమైన సైన్యము చేతిలో ఓడిపోకుండా బలము లేని వారికి సహాయం చేయ ಬಲಮು ಲೇನಿಕೆ ವಾರಿಗೆ ಬಲಂ ಇಲ್ಲದವರಿಗೆ ಅಲ್ಲೆಲೂಯ ಅಲ್ಲೆಲೂಯ ವಾಕ್ಯ ಅಷ್ಟು ಕರೆಕ್ಟ್ ಆಗಿದೆ ಅಲ್ಲಿ ಅಲ್ಲೆಲೂಯ ಬಲ ಇಲ್ಲದವರಿಗೆ ಸಹಾಯ ಮಾಡುವಂತವನು ನೀನು ಆಮೆನ್ ಅಲ್ಲೆಲೂಯ ಬಲಂ ಇಲ್ಲದವರಿಗೆ ಕೂಡ ದೇವರು ಏನ್ ಮಾಡ್ತಾನೆ ಬಲಪಡಿಸಲಿಕ್ಕೆ ನಿನಗೆ ಸಾಧ್ಯ ಅಲ್ಲೆಲೂಯ ಆಸಾಫನು ಒಬ್ಬ ರಾಜ ಅವನ ಕಾಲದಲ್ಲಿ ಯುದ್ಧನೇ ಇಲ್ಲ ಅವನ ಕಾಲಗಳಲ್ಲಿ ಅವನ ದೇವರಲ್ಲಿ ಭಯಭಕ್ತಿಯಾಗಿದ್ದಂತ ವ್ಯಕ್ತಿ 10 ವರ್ಷವಾಗಿ ದೇಶದಲ್ಲಿ ಏನಿತ್ತು ಸಮಾಧಾನ ಇತ್ತು 10 ವರ್ಷವಾಗಿ ದೇಶವನ್ನ ಸಮಾಧಾನ ನಡೆಸ್ತಾ ಇದ್ದ ಅನೇಕ ಪಟ್ಟಣಗಳನ್ನ ಕಟ್ಟುತ್ತಾ ಇದ್ದ ಅನೇಕ ಅರಣ್ಮನೆಗಳನ್ನ ಕಟ್ಟುತ್ತಾ ಇದ್ದ ಅನೇಕ ಗೋಡೆಗಳನ್ನ ಕಟ್ಟುತ್ತಾ ಇದ್ದ ಸೊ ಈ ರೀತಿ ಅವನ ದಿನ ದಿನಕ್ಕೆ ಆಶೀರ್ವಾದ ಹೊಂದಿದ್ದು ಏನ್ ಮಾಡ್ತಿದ್ದ ಬೆಳೀತಾ ಇದ್ದ ಆಗ ಅವನಿಗೆ ವಿರೋಧವಾಗಿ ಒಂದು ದೇಶ ಬಂತು ಆಮೇಲೆ ಆಗ ಅವನ ವಿರೋಧವಾಗಿ ಏನ್ ಬಂತು ರೀ ಒಂದು ದೇಶ ಯುದ್ಧಕ್ಕೆ ಬಂತು ಅಲ್ಲೆಲೂಯ ಸೊ ಆ ದೇಶ ಯಾವುದದು 9ನೇ ವಚನ ಕುಶ್ಯನಾದ ಜೆರಾಹನು 10 ಲಕ್ಷ ಸೈನ್ಯವನ್ನು 300 ರಥಗಳನ್ನು ಜೆರಾಹನು ಆಮೇನ್ ಅಂದ್ರೆ ತಮಿಳಿನಲ್ಲಿ ಎಥಿಯೋಪಿಯನು ಎಂಬುದಾಗಿದೆ ಆ ದೇಶದ ಜೆರೋಗನ್ ಎಂಬುದಾಗಿರುವಂತ ವ್ಯಕ್ತಿ 10 ಲಕ್ಷದ ಸೈನಿಕರೊಂದಿಗೆ ಏನ್ ಮಾಡ್ತಿದ್ದ ಹೊರಟ ಅವನ ಜೊತೆಗೆ ಯುದ್ಧಕ್ಕೆ ಬರ್ತಿದ್ದ ನೋಡ್ರಿ 10 ವರ್ಷವಾಗಿ ಏನಿಲ್ಲ ಯುದ್ಧನೇ ಇಲ್ಲ 10 ವರ್ಷ ಅವನಿಗೆ ಯುದ್ಧ ಪ್ರಾಕ್ಟೀಸು ಇಲ್ಲ ಸಮಾಧಾನವಾಗಿದ್ದಾರೆ ಹಂಗಾಗಿ ಪಟ್ಟಣ ಕಟ್ಟಿಕೊಂಡು ಆರಾಮಾಗಿದ್ದಾರೆ ಮನೆಗಳನ್ನ ಕಟ್ಟಿಕೊಂಡು ಆರಾಮಾಗಿದ್ದಾರೆ ಗುಡಾರಗಳನ್ನ ಕಟ್ಟಿಕೊಂಡು ಆರಾಮಾಗಿದ್ದಾರೆ ಗೋಡೆಗಳನ್ನ ಕಟ್ಟಿಕೊಂಡು ಆರಾಮಾಗಿದ್ದಾರೆ ಆಮೇಲೆ ಈಗ 10 ವರ್ಷನಾದ ನಂತರ ಆ ಒಂದು ಎಥಿಯೋಪಿಯನ್ ಆಗಿರುವಂತ ಒಬ್ಬ ವ್ಯಕ್ತಿ ಜೆರಾಗನ್ನು ಏನ್ ಮಾಡ್ತಿದ್ದಾನ್ರಿ ಯುದ್ಧಕ್ಕೆ ಬರ್ತಾ ಇದ್ದಾನೆ ಹಲ್ಲೆಲೂಯ ನಾವಾಗಿದ್ರೆ ಏನ್ ಮಾಡ್ತಿದ್ವಿ ಕರ್ರು ಅವ್ರನ್ನ ಕರೀರೋ ಇವ್ರನ್ನ ಕರೀರೋ ಇವ್ರನ್ನ ಕರಿ ಅವ್ರು ಬಂದ್ರೆ ನಾವು ಧೈರ್ಯವಾಗಿರ್ತೀವಿ ಅಂತೇಳಿ ಕರೀತಿದ್ದೀವಿ ಆದ್ರೆ ಇಲ್ಲಿ ಆಸಾಪನ್ ಏನ್ ಮಾಡಿದ ಹಲ್ಲೆಲೂಯ ಆ ಜನ ಬರ್ತಾರಂದ ತಕ್ಷಣ ದೇವರ ಸಮ್ಮುಖದಲ್ಲಿ ಹೋಗಿ ಮೊಣಕಾಲಾಕಿಕೊಂಡು ದೇವರಿಗೆ ಮೊರೆ ಇಡ್ತಾ ಇದ್ದಾನೆ ಆಮೇಲೆ ಏನ್ ಮಾಡ್ತಿದ್ದ ಅವನು ದೇವರಿಗೆ ಮೊರೆ ಇಡ್ತಾ ಇದ್ದಾನೆ ವಾಕ್ಯ ಹೇಳ್ತಾ ಇದ್ದ ದೇವರಿಗೆ ಮೊರೆ ಇಟ್ಟು ಯೆಹೋವನೇ ಬಲವುಳ್ಳವರಿಗಾಗಲಿ ಬಲ ಇಲ್ಲದವರಿಗಾಗಲಿ ಬಲಪಡಿಸುವಂಥದ್ದು ನಿನಗೆ ಅಸಾಧ್ಯವಾಗಿದ್ದಲ್ಲ ನಿನಗೆ ಅದು ಅಸಾಲ್ಟ್ ಅಂತಾನೆ ತಮಿಳಲ್ಲಿ ಹೆಂಗಿದೆ ಲೇಸಾನ ಕಾರ್ಯ ಆಮೇಲೆ ಅಲ್ಲಿಗೆ ನಿನ್ನ ಬಲನೇ ಇಲ್ವಾ ನಿನ್ನನ್ನು ಬಲಪಡಿಸ್ಲಿಕ್ಕೆ ದೇವರಿಗೆ ಸಾಧ್ಯ ಅದನ್ನೇ ಆಸಾಪನು ಪ್ರಾರ್ಥನೆ ಮಾಡಿದ ಅಪ್ಪ 10 ವರ್ಷ ಆಯ್ತು ಯುದ್ಧ ನೋಡ್ಲಿಲ್ಲ 10 ವರ್ಷ ಆಯ್ತು ಸೈನ್ಯ ನೋಡ್ಲಿಲ್ಲ 10 ವರ್ಷ ಆಯ್ತು ನಾವು ಪ್ರಾಕ್ಟೀಸು ಮಾಡಿಲ್ಲ 10 ವರ್ಷ ಆಯ್ತು ನಮಗೆ ಈಟಿ ಹಿಡಿಲಿಕ್ಕೂ ಗೊತ್ತಿಲ್ಲ 10 ವರ್ಷ ಆಯ್ತು ನಾವು ಯಾವುದೇ ಯುದ್ಧವನ್ನು ಮಾಡಿರಲಿಲ್ಲ ಆದ್ರೆ ಈಗ ಸಡನ್ಲಿ ಒಂದು 10 ಲಕ್ಷದ ಜನ ನಮಗೆ ವಿರೋಧವಾಗಿ ಏನ್ ಮಾಡ್ಬಿಟ್ಟಿದ್ದಾರೆ ಬಂದು ಬಿಟ್ಟಿದಾರಪ್ಪ ಈಗ ನಾವು ಬಲಹೀನರಾಗಿದ್ದೇವೆ ಬಲ ಇರಲಿ ಬಲ ಇಲ್ಲದೆ ಇರಲಿ ಆದರೆ ನಿನಗೆ ಬಲಪಡಿಸಲಿಕ್ಕೆ ಸಾಧ್ಯ ನೀನು ನನಗೆ ಸಹಾಯ ಮಾಡಂತ ಹೇಳಿ ಆಸಾಪನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಹಲ್ಲೆಲೂಯಾ ಸೊ ನನಗೆ ವಿರೋಧಗಳು ಬರುವಾಗ ನನ್ನ ಶತ್ರು ಬೆನ್ನತ್ತುವಾಗ ನಾನು ಮನುಷ್ಯನ ನಂಬಿ ಹೋಗೋದಲ್ಲ ಪ್ರಿಯರೇ ನಾನು ದೇವರಿಗೆ ಮೊರೆ ಇಡುವಂತವನಾಗಿರಬೇಕು ಆಮೆನ್ ಹಲ್ಲೆಲೂಯಾ ದೇವರಿಗೆ ನಾನು ಮೊರೆ ಇಟ್ಟಾಗ ಮನುಷ್ಯನ ಸಹಾಯವು ನನಗೆ ಬರುವಂತದಾಗಿರುತ್ತೆ ಹಲ್ಲೆಲೂಯಾ ಫಸ್ಟ್ ನನ್ನ ಕೈಗಳನ್ನ ಯಾರ ಮುಂದೆ ಚಾಚಬೇಕು ಆಮೇಲೆ ಅಬ್ರಹಾಮನ ತರ ಯಾರ ಮುಂದೆ ಚಾಚಬೇಕು ದೇವರ ಮುಂದೆ ನಾನು ಮನುಷ್ಯನಿಂದ ನಾನು ದೊಡ್ಡವನಾಗಿನಂತ ಹೆಸರು ನನಗೆ ಬೇಡ ಹಲ್ಲೆಲೂಯಾ ಆಕಾಶ ಭೂಮಿಯನ್ನು ಉಂಟು ಮಾಡಿದ ದೇವರಿಂದ ನಾನು ದೊಡ್ಡವನಂತೆ ಆಗಿದ್ದೀನಂತ ಹೆಸರು ಹಲ್ಲೆಲೂಯ ಕರೆಕ್ಟ್ ಅಲ್ಲ ಸೊ ದೇವರನ್ನ ಮಹಿಮೆ ಪಡಿಸಬೇಕ್ರಿ ಮನುಷ್ಯನನ್ನು ಹೊಗಳೋದ್ರಿಂದ ಯಾವ ಪ್ರಯೋಜನ ಇಲ್ಲ ಆಸಾಪ ದೊಡ್ಡ ರಾಜನಾಗಿದ್ರು ಕೂಡ ಅವನ ಸೈನ್ಯವನ್ನ ನಂಬಲಿಲ್ಲ ಹಲ್ಲೆಲೂಯ ಅವನ ಸೈನಿಕರನ್ನು ನಂಬಲಿಲ್ಲ ಅವನು ನಂಬಿದ್ದು ದೇವರನ್ನ ಮಾತ್ರ ಅದಕ್ಕೆ ದೇವರಿಗೆ ಮೊರೆ ಇಡ್ತಾ ಇದ್ದಾನೆ ಬಲ ಇಲ್ಲದವರಿಗೆ ಕೂಡ ಬಲಪಡಿಸುವಂತದ್ದು ನಿನಗೆ ಈಸಿಯಾದ ಕೆಲಸ ನೀನು ನಮ್ಮ ಪಕ್ಷದಲ್ಲಿದ್ದು ಸಹಾಯ ಮಾಡು ಅಂತೇಳಿ ಅವನೇನ್ ಮಾಡಿದಾರೆ ಪ್ರಾರ್ಥನೆ ಮಾಡಿದ ಹಲ್ಲೆಲೂಯಾ ಪ್ರಾರ್ಥನೆ ಮಾಡಿದ ಕೂಡಲೇ ದೇವರ ವಾಕ್ಯ ಅವನಿಗೆ ಬಂದು ವಾಕ್ಯ ಹೇಳ್ತಾ ಇದೆ ಅವನು ಆ ಜೆರಾಪನು ಹೆಂಗ ಬಂದನು ಹಂಗೆ ಇವನು ಒಂದು ಬಿದ್ದು ಓಡಿ ಹೋದನು ಆಮೇಲೆ ದೇವರಿಗೆ ಎಲ್ಲ ಅಸಾಲ್ಟ್ ಆಮೇಲೆ ಎಲ್ಲ ಈಸಿ ಕೆಲಸ ಯಾವಾಗ ನಾವು ದೇವರಿಗೆ ಮೊರೆ ಇಟ್ಟಾಗ ಯಾರ ಬಂದ್ರೆ ನಾವೇನ್ ಮಾಡಬಾರ್ದು ಹೆದರಬಾರ್ದು ಹಲ್ಲೆಲೂಯಾ ನಾವೇನ್ ಮಾಡ್ಬೇಕು ಹಲ್ಲೆಲೂಯಾ ಆ ಒಂದು ಕುರುಡರುಗಳು ದಾರಿಯಲ್ಲಿ ಕುಂತಿದ್ದಾಗ ಏನ್ ಮಾಡಿದ್ದಾರೆ ಇವರು ಕೂಗಿದ್ರು ಆಮೇಲೆ ಹಲ್ಲೆಲೂಯಾ ಜನರು ಏನ್ ಮಾಡಿದ್ರು ಗದರಿಸಿದ್ರು ಹೇ ಸುಮ್ಮನೆ ಬಾಯಿ ಮುಚ್ಚ ಕೂಗಾಡ್ಬೇಡ
ಆದ್ರೆ ಅವ್ರೇನ್ ಮಾಡಿದ್ರು? ಕೂಗಾಡಿದ್ರು ಜೋರಾಗಿ. ಇನ್ನೂ ಜೋರಾಗಿ ಕೂಗಾಡಿದ್ರು. ಆಮೆನ್, ಹಲ್ಲೆಲೂಯಾ. ಆದ ಕಾರಣ ದೇವರು ನಿಂತು ಕರ್ಕೊಂಡ್ ಬರ್ರ ಅವ್ರು ನನ್ನ ಜನರಂತ ದೇವರು ಕರ್ಕೊಂಡವನು. ಆಮೆನ್, ಹಲ್ಲೆಲೂಯಾ. ಸಮಸ್ಯೆಗಳು ಬರುವಾಗ ನಾವು ದೇವರ ಹತ್ರ ಕೂಗುವಂತವರಾಗಿರ್ಬೇಕು, ದೇವರಿಗೆ ಮೊರೆ ಇಡುವಂತವರಾಗಿರ್ಬೇಕು. ಹಲ್ಲೆಲೂಯಾ. ಆಗ ದೇವರು ನನ್ನ ಕೂಗನ ಕೇಳುವಂತವನಾಗಿದ್ದಾನೆ. ಹಲ್ಲೆಲೂಯಾ. ನನಗೆ ಸಹಾಯವನ್ನು ಮಾಡ್ಲಿಕ್ಕೆ ಆತನು ಕಳಿಸಿಕೊಡುವಂತವನಾಗಿರುತ್ತಾನೆ. ಹಲ್ಲೆಲೂಯಾ. ಪ್ರಿಯರೇ, ಇವತ್ತು ನಮಗೆ ಬೇಕಾಗಿರೋದು ಒಂದೇ ಒಂದು, ದೇವರ ಸಹಾಯ ನಮಗೆ ಬೇಕು. ದೇವರ ಸಹಾಯ ನನಗೆ ಬೇಕಂದ್ರೆ ನಾನು ಹೆಂಗಿರ್ಬೇಕು? ಧೈರ್ಯವುಳ್ಳವರಾಗಿರ್ಬೇಕು. ಹಲ್ಲೆಲೂಯಾ. ನಾನು ಧೈರ್ಯವಾಗಿ ಮುಂದೆ ಹೋದ್ರೆ ದೇವರ ಸಹಾಯವು ನನ್ನ ಹಿಂದೆ ಬರುತ್ತೆ. ಕೀರ್ತನೆಯಲ್ಲಿ ಒಂದು ವಾಕ್ಯ ಇದೆ, ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆಗಳ ಪುಸ್ತಕ 10ನೇ ಅಧ್ಯಾಯ 14ನೇ ವಚನ. ಕೀರ್ತನೆಗಳು 10ನೇ ಅಧ್ಯಾಯ 14ನೇ ವಚನ. ನೀನು ಅದನ್ನು ನೋಡಿದಿ, ನಿನ್ನ ಕೈಯಿಂದ ಪ್ರತಿಫಲ ಕೊಡುವುದಕ್ಕೆ ಅವನು ಕುಯುಕ್ತಿಯನ್ನು, ಹಗೆತನವನ್ನು, ದುಷ್ಟಸುದ್ದಿ, ಗತಿಯಿಲ್ಲದವರನ್ನು ನಿನಗೆ ತನ್ನನ್ನು ಒಪ್ಪಿಸುತ್ತಾನೆ. ದಿಕ್ಕಿಲ್ಲದವನಿಗೆ ಸಹಾಯಕನು ನೀನೇ. ಆಮೆನ್, ಹಲ್ಲೆಲೂಯಾ. ಬಡವರು ತನ್ನನ್ನೇ ನಿಮಗೆ ಒಪ್ಪಿಸ್ತಾ ಇದ್ದಾರೆ, ದಿಕ್ಕಿಲ್ಲದವರಿಗೆ ಸಹಾಯ ನೀನೇ. ಆಮೇಲೆ ನಾವೇನ್ ಶ್ರೀಮಂತರ? ನಮಗೇನ್ ರಾಜನ ಮಕ್ಕಳ ಈ ಲೋಕದಲ್ಲಿ? ಆಮೇಲೆ ಅಳಲೆ ವಾಕ್ಯ ಹೇಳ್ತಾ ಇದೆ, ದಿಕ್ಕಿಲ್ಲದವರಿಗೆ ಸಹಾಯ ನೀನೇ. ದಿಕ್ಕಿಲ್ಲದವರಿಗೆ ಸಹಾಯ ನೀನೇ. ಹಲ್ಲೆಲೂಯಾ. ನಿಜವಾಗ್ಲೂ ನಮಗೆ ಯಾರು ಸಹಾಯ ಇಲ್ಲ ಪ್ರಿಯರಿ ಈ ಲೋಕದಲ್ಲಿ. ಹಲ್ಲೆಲೂಯಾ. ನಾವು ದಿಕ್ಕು ಕೆಟ್ಟು ನಿಂತಿದ್ದೇವೆ, ನಾವು ಬಡವರಾಗಿದ್ದೇವೆ. ಹಲ್ಲೆಲೂಯಾ. ಬಡವರಿಗೆ ಸಹಾಯ ಮಾಡಲಿ ಯಾರು ಬರೋದೇ ಇಲ್ಲ. ಆದ್ರೆ ವಾಕ್ಯ ಹೇಳ್ತಾ ಇದೆ, ಅಂತ ಬಡವರು ಒಂದು ಕೆಲಸ ಮಾಡ್ತಾರಂತೆ. ಆ ಬಡವರು ಒಂದು ಕೆಲಸ ಮಾಡ್ತಾರೆ. ಏನ್ ಕೆಲಸ ಮಾಡ್ತಾರೆ? ಅವರು ತನ್ನನ್ನ ತಾನೇ ನಿನಗೆ ಒಪ್ಪಿಸ್ತಾರೆ, ತನ್ನನ್ನ ತಾನೇ ನಮಗೆ ಸಮರ್ಪಿಸ್ತಾ ಇರ್ತಾರೆ. ಅಂತ ಬಡವರಿಗೆ, ದಿಕ್ಕಿಲ್ಲದವರಿಗೆ ನೀನು ಸಹಾಯಕನು. ಇವತ್ತು ನಾವು ಯಾರಿಗೆ ನಮ್ಮನ್ನು ಸಮರ್ಪಿಸಬೇಕು? ನಾವು ಎಷ್ಟು ಮಟ್ಟಿಗೆ ದೇವರಿಗೆ ನಮ್ಮನ್ನ ಸಮರ್ಪಿಸುತ್ತೀವೋ ಅಷ್ಟು ಮಟ್ಟಿಗೆ ದೇವರು ನಮಗೆ ಸಹಾಯಕನಾಗಿರ್ತಾನೆ. ನನಗೆ ತಮಿಳಿನಲ್ಲಿ ವಾಕ್ಯ ತುಂಬಾ ಇಷ್ಟ. ಏಳೆಗಳು ಉನ್ನೈ ತನ್ನೈ ಒಪ್ಪು ಕೊಡುಪಾರುಗಳು. ಆಮೇಲೆ ಅದ್ರಲ್ಲಿ ಅಂದ್ರೆ ಬಡವರು ತನ್ನನ್ನೇ ನಿಮಗೆ ಸಮರ್ಪಿಸ್ತಾರೆ. ಬಡವರು ಏನ್ ಮಾಡ್ತಾರ್ರಿ? ತಮ್ಮ ಹತ್ರ ಕೊಡ್ಲಿಕ್ಕೆ ಏನಿಲ್ಲ ಅಂದ್ರೂ ಅವ್ರ ಹತ್ರ ಒಂದೇ ಒಂದಿದೆಯಪ್ಪ, ನಾನಿದ್ದೀನಪ್ಪ, ನಾನ್ ನಿನ್ನವನಂತ ಸಮರ್ಪಿಸ್ತಾರೆ. ಇವತ್ತು ಆ ಗುಣ ನಿನಗೂ ನನಗೂ ಇತ್ತು ಅಂದ್ರೆ ದೇವರು ಹೇಳ್ತಾ ಇದ್ದಾನೆ, ದಿಕ್ಕಿಲ್ಲದ ನಿನಗೆ ನಾನು ಸಹಾಯಕ. ಆಮೆನ್, ಹಲ್ಲೆಲೂಯಾ. ಪಕ್ಕದಲ್ಲಿದ್ದವರಿಗೆ ಹೇಳಿ, ದಿಕ್ಕಿಲ್ಲದ ನಿನಗೆ ದೇವರು ಸಹಾಯಕನಾಗಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಯೋವಾಬನ ಸಂಗಡ ಇದ್ದಂತ ದೇವರು, ದಾವೀದನ ಸಂಗಡ ಇದ್ದಂತ ದೇವರು, ಆಸಾಪನ ಸಂಗಡ ನಿಂತ ದೇವರು ಇವತ್ತು ನಿನ್ನ ಸಂಗಡ ನಿಂತು ನಿನ್ನ ಸಹಾಯ ಮಾಡುತ್ತಾನೆ. ಹಲ್ಲೆಲೂಯಾ. ಇದಕ್ಕೆ ಬೇಕಾಗಿರೋದು ಒಂದೇ ಒಂದು, ನೀನು ನಿನ್ನನ್ನು ಸಮರ್ಪಿಸು, ಧೈರ್ಯವಾಗಿ ನಿಂತು. ಆಮೇಲೆ ಏನ್ ಮಾಡು? ನೀನು ನಿನ್ನನ್ನ ಸಮರ್ಪಿಸು, ಧೈರ್ಯವಾಗಿ. ಹಲ್ಲೆಲೂಯಾ. ನಿನ್ನ ನೀನು ಸಮರ್ಪಿಸುವಾಗ ದೇವರು ಹೇಳ್ತಾನೆ, ಇದು ನನ್ನ ಮಗಳು, ನನ್ನ ಮಗಳು. ಧೈರ್ಯವಾಗಿ ಹೋಗುವಾಗ ದೇವರು ತನ್ನ ದೊಡ್ಡ ಸೈನ್ಯವನ್ನ ಕಳಿಸ್ತಾನೆ. ಆಮೆನ್, ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಸೊ ಇವತ್ತು ದೇವರು ಅದೇ ವಾಕ್ಯ ಹೇಳ್ತಾ ಇದೆ, 1ನೇ ಯೋಹಾನ 4ನೇ ವಚನದಲ್ಲಿ, ಈ ಲೋಕದಲ್ಲಿ ಇರುವವನಕ್ಕಿಂತಲೂ ಆಮೆನ್, ಹಲ್ಲೆಲೂಯಾ. ಹೇಳೋಣ, ಎಲ್ಲರೂ ಹೇಳೋಣ, ಈ ಲೋಕದಲ್ಲಿ ಇರುವವನಕ್ಕಿಂತಲೂ ಒಳಗಿರುವ ದೇವರು ದೊಡ್ಡವನು. ಹಲ್ಲೆಲೂಯಾ. ಅವನು ನನಗೆ ಸಹಾಯಕನಾಗಿರುವಾಗ ಬೇರೆ ಯಾರ ಸಹಾಯವೂ ನನಗೆ ಬೇಕಾಗಿಲ್ಲ. ಆಮೆನ್, ಹಲ್ಲೆಲೂಯಾ. ಹೌದಲ್ಲ? ಸೊ ದೇವರೇ ನನ್ನ ದೊಡ್ಡ ಜಯ, ದೇವರೇ ನನ್ನ ದೊಡ್ಡ ಬಲ, ದೇವರೇ ನನ್ನ ದೊಡ್ಡ ಸಹಾಯಕನಾಗಿದ್ದಾನೆ. ಹಲ್ಲೆಲೂಯಾ. ಸೊ ಆದ ಕಾರಣ ಪ್ರಿಯರೇ, ಇವತ್ತು ನಾವು ಇಲ್ಲಿಂದ ಹೋಗುವಾಗ ಹೆಂಗ್ ಹೋಗ್ಬೇಕು? ಧೈರ್ಯವುಳ್ಳವರಾಗಿ ಹೋಗ್ಬೇಕು. ಹಲ್ಲೆಲೂಯಾ. ಆ ಧೈರ್ಯವುಳ್ಳವರಾಗಿ ನಾವು ಹೋಗುವಾಗ ನಮ್ಮ ಹಿಂದೆ ಅನೇಕ ಗುಂಪುಗಳು ದೇವರು ಏನ್ ಮಾಡ್ತಿರ್ತಾನೆ? ಕಳಿಸ್ತಾ ಇರ್ತಾನೆ. ನಾನು ಮಾದರಿಯಾಗಿರ್ಬೇಕು, ನಾನು ಸಾಕ್ಷಿಯಾಗಿರ್ಬೇಕು. ಅಲ್ಲೆಲ್ಲೂ ಏನೇ ಬಂದ್ರು ಸವಾಲನ್ನ ಸಂಧಿಸ್ಲಿಕ್ಕೆ ಕುಟುಂಬದಲ್ಲಿ ಒಬ್ರು ಹೋಗ್ತಾರ, ಹಿಂದೆ ಇನ್ನೊಬ್ರು ಕೈ ಜೋಡಿಸ್ರಿ, ಇನ್ನೊಬ್ರು ಕೈ ಜೋಡಿಸ್ರಿ, ಇನ್ನೊಬ್ರು ಕೈ ಜೋಡಿಸ್ರಿ. ಆಗ ದೊಡ್ಡ ಗುಂಪಾಗಿ ದೇವರು ನಮ್ಮನ್ನು ಮಾತಾಡ್ತಾರೆ. ಏಷಯನ ಪುಸ್ತಕದಲ್ಲಿ ಒಂದು ವಾಕ್ಯ ಇದೆ, ಓದಿಕೊಳ್ಳೋಣ. ಏಷಯನ ಪುಸ್ತಕ 41ನೇ ಅಧ್ಯಾಯ 14ನೇ ವಚನ. ಇಲ್ಲ, 41ನೇ ಅಧ್ಯಾಯ 14ನೇ ವಚನ. ಏನದ?
ಕ್ರಿಮಿಪ್ರಾಯನಾದ ಯಾಕೋಬೇ, ಕ್ರಿಮಿ ಪ್ರಾಯನಾದ ಯಾಕೋಬೇ, ಇಸ್ರಾಯೇಲ್ ಜನವೇ, ಇಸ್ರಾಯೇಲನ ಜನವೇ, ಜನವೇ. ಭಯಪಡಬೇಡ. ಆದ್ರೆ ಓಕೆ ಓಕೆ ವೆರಿ ಗುಡ್. ನಾನೇ ನಿನಗೆ ಸಹಾಯ ಕೊಡ್ತೀನಿ. ಇಸ್ರಾಯೇಲನ ಜನವೇ. ತೆಲುಗಿನಲ್ಲಿ ಚದವಂಡಿ. ಉರುಗು వంటి యాకోబు, ಹಾ ಸ್ವಲ್ಪ ಜನಮಗು ಇಸ್ರಾಯೇಲು, ಸ್ವಲ್ಪ ಜನ ಮಗು ಇಸ್ರಾಯೇಲರು. ಆ ಶಬ್ದ ಇಲ್ಲ ಅದರಲ್ಲಿ. ಆಮೆನ್. ಹಲ್ಲೆಲೂಯಾ. ಪರಿಶುದ್ಧ ಬೈಬಲ್ ಪಡಿಪ 41:14. ಯಾಕೋಬೇ, ಹಾ. ಪುಟ್ಟ ಇಸ್ರಾಯೇಲೇ, ಪುಟ್ಟ ಇಸ್ರಾಯೇಲರೇ, ಭಯಪಡಬೇಡ. ಭಯಪಡಬೇಡ. ಅದೇ ನಮಗೆ ಬೇಕು. ಹಲ್ಲೆಲೂಯಾ. ವಾಕ್ಯ ಹೇಳ, ತಮಿಳಲ್ಲಿ ಹಿಂಗೆ ಇದೆ ವಾಕ್ಯ. ಇಸ್ರಾಯೇಲಿನ ಸಿರು ಕೂಟಮೇ, ಆಮೇಲೆ ಚಿಕ್ಕ ಜನವೇ, ಸ್ವಲ್ಪ ಗುಂಪೆ, ಹೆದರಬೇಡ. ಕಿರುಮಿ ತರ ಇದಿ, ನೀ ಹೆದರಬೇಡ. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಯಾಕೋಬನ ಚಿಕ್ಕ ಹುಳ ಅಂತಾನೆ ನಾವು. ನಮ್ಮಲ್ಲಿ ದೇವ್ರು ಹೆಂಗಂತಾನೆ? ಚಿಕ್ಕ ಕಿರಿಮಿ. ಹುಳ ಕೊಡಲ್ಲ, ಕಿರಿಮಿ. ಕಿರಿಮಿ ಅಂದ್ರೆ ಅದಕ್ಕಿಂತಲೂ ಸಣ್ಣದು. ಆಮೇಲೆ ಹಲ್ಲೆಲೂಯಾ. ಕಿರಿಮಿ ಕೀಟ ಅಂತ ಅಲ್ಲ, ಅದು ಗೊತ್ತಾಗೋದಿಲ್ಲ ಅದು ಮನೆ ಒಳಗೆ ಬಂದ್ರೆ. ಹಲ್ಲೆಲೂಯಾ. ಕಣ್ಣಿಗೆ ಕಾಣಿಸೋದಿಲ್ಲ, ಅಷ್ಟು ಚಿಕ್ಕ ಹುಳ. ಅಲ್ಲ, ನಾವು ಈ ಲೋಕದಲ್ಲಿ ಚಿಕ್ಕ ಹುಳವಾಗಿದ್ದೀವಿ ಅಂತ ಇದ್ದಾನೆ ದೇವರು. ಆಮೇನ್. ಹಲ್ಲೆಲೂಯಾ. ಮತ್ತೆ ಇನ್ನೊಂದು, ಇಸ್ರಾಯೇಲನ ಚಿಕ್ಕ ಗುಂಪೆ. ಆಮೇನ್. ಏನ್ ದೊಡ್ಡ ಗುಂಪ? ನೀವು ದೊಡ್ಡ ಗುಂಪ. ಹಲ್ಲೆಲೂಯಾ. ನಾವು ಹೆಂಗಿದೀವಿ? ಚಿಕ್ಕ ಗುಂಪು. ಆದ್ರೆ ವಾಕ್ಯ ಹೇಳ್ತಾ ಇದೆ, ಚಿಕ್ಕ ಗುಂಪೆ, ನೀ ಏನ್ ಮಾಡಬೇಡ, ನೀನು ಹೆದರಬೇಡ. ಆಮೇನ್. ಹಲ್ಲೆಲೂಯಾ. ವಾಕ್ಯ ಹೇಳ್ತಾ ಇದೆ, ಹೆದರಬೇಡ. ದೇವರು ನಾನೇ ನಿನಗೆ ಸಹಾಯ ತಡುವೆನು. ಆಮೇನ್. ಹಲ್ಲೆಲೂಯಾ. ಹೇಳಿ, ನಾನೇ ನಿನಗೆ, ಆಮೇನ್, ನಾನೇ ನಿನಗೆ ಸಹಾಯ ಕೊಡುವೆನು. ಹಲ್ಲೆಲೂಯಾ. ದೇವರು ನೋಡಿ ನಮ್ಮನ್ನ ನೋಡಿ ಹೇಳ್ತಾ ಇದ್ದಾನೆ, ಏ ಚಿಕ್ಕ ಹುಳವೇ, ಚಿಕ್ಕ ಗುಂಪೆ, ಹೆದರಬೇಡ, ನಾನೇ ನಿನಗೆ ಸಹಾಯ ಕೊಡುತ್ತೇನೆ. ಆಮೆನ್. ಹಲ್ಲೆಲೂಯಾ. ಒಂದು ವೇಳೆ ನಮ್ಮ ಊರಿನಲ್ಲಿ ನಾವು ಚಿಕ್ಕ ಗುಂಪಾಗಿರ್ಬೋದು, ಈ ಗಡದಲ್ಲಿ ನಮ್ದು ಚಿಕ್ಕ ಸಭೆಯಾಗಿರ್ಬೋದು. ಹಲ್ಲೆಲೂಯಾ. ಆದರೆ ನಮ್ಮನ್ನು ನೋಡಿ ದೇವರು ಹೇಳ್ತಾ ಇದ್ದಾನೆ, ನಾನು ನಿನಗೆ ಸಹಾಯ ಕೊಡುತ್ತೇನೆ. ಹಲ್ಲೆಲೂಯಾ. ಸೊ ಅರ್ಥ ಆಯ್ತಲ್ಲ ಪ್ರಿಯರೇ? ಸೊ ದೇವರು ನಮಗೆ ಸಹಾಯ ಕೊಡುವಂತವನಾಗಿ. ಹಲ್ಲೆಲೂಯಾ. ಇನ್ನೊಂದು ಅದೇ ಯೆಶಾಯನ ಪುಸ್ತಕದಲ್ಲಿ ಒಂದೊಂದು ವಾಕ್ಯವನ್ನು ಕೊನೆಯದಾಗಿ ಓದಿ ನಾವು ಪ್ರಾರ್ಥನೆ ಮಾಡೋಣ. 44ನೇ ಅಧ್ಯಾಯ 2ನೇ ವಚನ. ನಿನ್ನನ್ನು ನಿರ್ಮಾಪನೆ ಮಾಡಿ ಗರ್ಭದಿಂದಲೂ ರೂಪಿಸುತ್ತಾ ನಿನಗೆ ಸಹಾಯ ಮಾಡುವ ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ ಹೆಂಗಂತ್ರಿ, ನಿನ್ನನ್ನು ಉಂಟು ಮಾಡಿದ, ನಿನ್ನ ತಾಯಿನ ಗರ್ಭದಲ್ಲಿಯೇ ರೂಪಿಸಿದ, ನಿನಗೆ ಸಹಾಯ ಮಾಡುವ ನಿನ್ನ ದೇವರಾದ ಯೆಹೋವನಾಗಿರುವಂತ ನಾನು ಮಾತಾಡ್ತೀನಿ ಅಂತ. ಎಲ್ಲಿಂದ ದೇವರು ನಮ್ಮನ್ನು ರೂಪಿಸಿದಾನೆ? ತಾಯಿನ ಗರ್ಭದಲ್ಲಿ. ಹಲ್ಲೆಲೂಯಾ. ಹೌದಲ್ರಿ? ಯಮನಮ್ಮವರಿಗೆ ಮೊಮ್ಮಗಳು ಬಂದಿದ್ದಾರೆ. ಆಮೆನ್. ಹಲ್ಲೆಲೂಯಾ. ಆಮೆನ್. ಹಲ್ಲೆಲೂಯಾ. ಸೊ ವಾಕ್ಯ ಹೇಳ್ತಾ ಇದೆ, ತಾಯಿನ ಗರ್ಭದಲ್ಲಿ ನಿನ್ನನ್ನು ರೂಪಿಸುವಾಗಲೇ ನಾನೇ ನಿನಗೆ ಸಹಾಯ ಮಾಡಿದ್ದೇನೆ. ಆಮೆನ್. ಹಲ್ಲೆಲೂಯಾ. ಅಂದ ಮೇಲೆ ವಾಕ್ಯ ಹೇಳ್ತಾ ಇದೆ, ಸೊ ನಿನ್ನನ್ನ ಉಂಟು ಮಾಡಿದ ನನ್ನ ದಾಸನಾಗಿರುವಂತ ಯಾಕೋಬೇ, ನೀನು ಹೆದರಬೇಡ. ಆಮೆನ್. ವಾಕ್ಯವನ್ನು ಅಂಡರ್ಲೈನ್ ಮಾಡಿ ಮನೇಲಿ ಓದ್ರಿ, ತುಂಬಾ ಚೆನ್ನಾಗಿರುತ್ತೆ ವಾಕ್ಯ. ಆಮೆನ್. ಹಲ್ಲೆಲೂಯಾ. ನೀ ಹೆದರಬೇಡ, ಯಾಕಂದ್ರೆ ನೀ ತಾಯಿನ ಗರ್ಭದಲ್ಲಿ ಇರುವಾಗಲೇ ನಾನು ನಿನ್ನ ರೂಪಿಸಿ ನಿನಗೆ ಸಹಾಯ ಮಾಡಿದ್ದೇನೆ. ಅಲ್ಲೂ ಎಷ್ಟೋ ಗರ್ಭಗಳು ಬಿದ್ದು ಹೋಗ್ತಾ ಇದೆ, ಎಷ್ಟೋ ಗರ್ಭಗಳು ಅಳಿದು ಹೋಗ್ತಾ ಇದೆ, ಎಷ್ಟೋ ಗರ್ಭಗಳು ಅರ್ಧದಲ್ಲಿಯೇ ಮುಳುಗಿ ಹೋಗ್ತಾ ಇರ್ತಾವ. ಆಮೇನ್. ಆದರೆ ದೇವರು ಇವತ್ತು ನಮ್ಮನ್ನ ಬದುಕಿಸಿ ಲೋಕದಲ್ಲಿ ಕರ್ಕೊಂಡು ಬಂದಿದ್ದಾನಂದ್ರೆ ನಿಜವಾಗ್ಲೂ ದೇವರು ಅವಾಗಲೇ ನಮಗೆ ಸಹಾಯ ಮಾಡಿದ. ಅದಕ್ಕೆ ತಾಯಿನ ಗರ್ಭದಲ್ಲಿ ಇರುವಾಗಲೇ. ಆಮೇನ್. ಹಲ್ಲೆಲೂಯಾ. ವಾಕ್ಯ ತುಂಬಾ ಚೆನ್ನಾಗಿದೆ. ಎಷ್ಟೋ ಮಕ್ಕಳು 7 ತಿಂಗಳಿಗೆ 8 ತಿಂಗಳಿಗೆ ಬಂದಿರ್ತಾರೆ, ಡಾಕ್ಟರ್ಗಳು ತುಂಬಾ ಎದುರಿಸ್ತಾರೆ, ಇದು ಬೆಳವಣಿಗೆ ಇಲ್ಲ, ಉಸಿರಾಟ ತೊಂದರೆ, ಬೋನ್ ಬೆಳಿಲಿಲ್ಲ, ಹಂಗಿಲ್ಲ ಹಿಂಗಿಲ್ಲ, ಅದು ಇದು ಏನೇನೋ ಅಂತ. ಆಮೇನ್. ಹಲ್ಲೆಲೂಯಾ. ಆದ್ರೆ ನೋಡ್ರಿ, ಒಂದು ಕಾಲದಲ್ಲಿ ಅಂತ ಮಕ್ಕಳು ದೊಡ್ಡ ಬಲಿಷ್ಠರಾಗಿರ್ತಾರೆ, ದೊಡ್ಡ ಬುದ್ಧಿವಂತರಾಗಿರ್ತಾರೆ, ತುಂಬಾ ಜ್ಞಾನವಂತರಾಗಿರ್ತಾರೆ, ಎಲ್ಲದರಲ್ಲಿ ಚುರುಕಾಗಿರ್ತಾರೆ. ಆಮೇಲೆ ಅಲ್ಲೂ ಯಾಕಂದ್ರೆ ದೇವರು ಅಂತ ಒಂದು ಪರಿಸ್ಥಿತಿನಲ್ಲಿಯೂ ಅದು ಬಿದ್ದು ಹೋಗೋದೆ ಏನ್ ಮಾಡಿದಾನ್ರಿ, ಅದನ್ನ ಕಾಪಾಡಿ ಸಹಾಯ ಮಾಡಿ ತಂದಿದ್ದಾನಲ್ಲ. ಅದಕ್ಕೆ ದೇವರು ಹೇಳ್ತಾರೆ, ನಿನ್ನ ಗರ್ಭದಲ್ಲಿಯೇ ನಾನು ಸವಾಲನ್ನ ಏನ್ ಮಾಡಿದ್ದೀನಿ, ನಾನು ಹಾಕಿದ್ದೇನೆ. ಎಷ್ಟೋ ಕೂಸುಗಳು ಏನಾದ್ರು ಸುತ್ತಕೊಂಡೈತಂತಲ್ಲ, ಏನ್ ಸುತ್ತಕೊಂಡಿರುತ್ತೆ, ಉರಿ ಸುತ್ತಕೊಂಡಿರುತ್ತೆ ಅಂತಾರ, ಕಷ್ಟ ಅಂತಾರ, ಬದುಕೋದು ಕಷ್ಟ ಅಂತಾರ. ಹಲ್ಲೆಲೂಯಾ. ಮತ್ತೆ ಕೆಲವೊಂದು ಕೂಸುಗಳು ಹೊಳಸು ಕುಡಿದು ಬಿಟ್ಟೈತಿ ಅಂತಾರ. ಆಮೇನ್. ಕೆಲವೊಂದು ಕೂಸುಗಳು ಹುಟ್ಟುವಾಗಲೇ ಹಂಗಾಗಿದೆ ಹಿಂಗಾಗಿದೆ ಅಂತಾರೆ. ಆಮೇನ್. ಹಲ್ಲೆಲೂಯಾ. ಸೊ ಎಂತೆಂತ ಸವಾಲುಗಳನ್ನು ಹುಟ್ಟುವಾಗಲೇ ನಾವು ಸಂಧಿಸಿದ್ದೀವಿ, ಆ ಎಲ್ಲಾ ಸವಾಲುಗಳಲ್ಲಿಯೂ ದೇವರು ನಮಗೆ ಸಹಾಯ ಮಾಡಿದ್ದಾನೆ. ಹಲ್ಲೆಲೂಯಾ. ಅಂತ ಸಹಾಯ ಮಾಡಿದ ದೇವರು ನಾವು ಕೂಸಾಗಿರುವಾಗಲೇ
ಇರುವಾಗಲೇ, ಪಿಂಡವಾಗಿರುವಾಗಲೇ, ಹೊಟ್ಟೆಯಲ್ಲಿ ಇರುವಾಗಲೇ ದೇವರ ಅಷ್ಟು ಸಹಾಯ ಮಾಡಿದನಂತ ಹೇಳಿದ್ರೆ, ಈಗ ಬೆಳೆದು ದೇವರ ಮಹಿಮೆ ಪಡಿಸ್ತಾ ಇರುವಂತ ನಮ್ಮನ್ನ ದೇವರು ಬಿಟ್ಟು ಬಿಡ್ತಾನ? ಅದಕ್ಕೆ ದೇವರು ನಮ್ಮ ನೋಡಿ ಹೇಳ್ತಾ ಇದ್ದಾನೆ, ಭಯ ಪಡಬೇಡ. ಅದನ್ನು ಏನ್ ಮಾಡಬೇಡ, ನೀನು ಭಯ ಪಡಬೇಡ, ನಾನೇ ನನಗೆ ಏನ್ ಮಾಡ್ತೇನೆ, ಅಲ್ಲೆಲ್ಲೂಯ್ಯ. ದೇವರ ವಾಕ್ಯಗಳು ನಮಗೆ ಏನ್ ಮಾಡಿಕೊಳ್ಳಿ, ಆಶೀರ್ವಾದ ಮಾಡಿಕೊಳ್ಳಿ. ನಾವು ಪ್ರಾರ್ಥನೆ ಮಾಡೋಣ. ವೈದ್ಯ ಸ್ಥಳಗಳಲ್ಲಿ ಕಣ್ಣನ್ನು ಮುಚ್ಚಿದವರಾಗಿ ನಾವು ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನು ನೀತಿವಂತನೂ ಆಗಿರುವಂತ ತಂದೆಯಾದ ದೇವರೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ದೇವರೇ. ನೀವು ವಾಕ್ಯ ಕರ್ತನೆ ಈ ರೀತಿಯಾಗಿ ಮಾತಾಡಿದ್ರಿ ಕರ್ತನೆ, ನಿಮ್ಮನ್ನು ನೀವು ಸಮರ್ಪಿಸ್ರಿ, ಧೈರ್ಯವಾಗಿರ್ರಿ. ತಾಯಿಯಿಂದ ಗರ್ಭದಲ್ಲಿ ಪಿಂಡವಾಗಿರುವಾಗಲೇ ನಿನ್ನನ್ನು ರೂಪಿಸಿ ನಿರ್ಮಾಣಿಸಿ ನಿನ್ನನ್ನು ಧೈರ್ಯಪಡಿಸಿದ ಅದೇ ದೇವರು, ನಿನಗೆ ಸಹಾಯ ಕೊಟ್ಟ ಅದೇ ದೇವರು ಇವತ್ತಿಗೆ ನಾನಿದ್ದೀನಿ, ಹೆದರಬೇಡ ಎಂಬುದಾಗಿ ಕರ್ತನೆ ನಿಜವಾಗ್ಲಿ ಕರ್ತನೆ ನಮ್ಮನ್ನು ಧೈರ್ಯಗೊಳಿಸಲಿಕ್ಕೆ. ಒಂದು ವೇಳೆ ಕರ್ತನೆ ನಾವು ಚಿಕ್ಕ ಕಿರಿಮಿಯಾಗಿರ್ಬೋದು, ಚಿಕ್ಕ ಗುಂಪಾಗಿರ್ಬೋದು, ಆದ್ರೆ ವಾಕ್ಯ ಹೇಳ್ತಾ ಇದೆ, ಭಯಪಡಬೇಡ, ಭಯಪಡಬೇಡ, ನಾನು ನಿನಗೆ ಸಹಾಯ ಕೊಡುತ್ತೇನೆ ಎಂಬುದಾಗಿ ಆ ವಾಕ್ಯ, ಆ ವಾಗ್ದಾನ ನನ್ನ ಜೀವಿತದಲ್ಲಿ ನೆರವೇರಿಸಿ, ಬಲಪಡಿಸಿ, ಸಮಾಧಾನ ತುಂಬಿಸಿ, ನಿನಗೆ ಮಹಿಮೆಯಾಗ ಹಾಗೆ ನೀವು ಮಾಡಿರೋದಕ್ಕಾಗಿ ವಾಕ್ಯ ಕೇಳಿದ ಪ್ರತಿಯೊಬ್ಬರ ಹೃದಯಗಳಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡಿ ಪ್ರಾರ್ಥನೆ ಕೇಳಿ ಸ್ವತಂತ್ರ ಕೊಟ್ಟಿದ್ದಕ್ಕಾಗಿ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ನನ್ನ ಜೀವ ಉಳಿಸುವರಿಗೆ ತಂದೆಯಾದ ದೇವರೇ, ಆಮೆನ್. God bless you. Praise the Lord.